ಯೋಚನೆ ಮಾಡಿ ಸಡನ್ ಆಗಿ ನಿಮ್ಗೆ ತುಂಬಾನೇ ಪವರ್ಫುಲ್ ಆದ ಶಕ್ತಿಗಳೆಲ್ಲ ಬಂದ್ಬಿಟ್ರೆ ಯಾವ ರೀತಿ ಇರುತ್ತೆ? ಯಾವ ಮಟ್ಟಿಗೆ ಅಂದ್ರೆ ನಿಮ್ಮನ್ನ ಸೋಲಿಸೋರು ಈ ಜಗತ್ತಿನಲ್ಲೇ ಇರೋದಿಲ್ಲ, ಅಷ್ಟೊಂದು ಪವರ್ಗಳು ಬಂದಿರುತ್ತೆ. ಬಟ್ ಆದ್ರೆ ಆ ಪವರ್ ಎಲ್ಲಿಂದ ಬಂದು, ಹೇಗೆ ಬಂದು, ಏನಕ್ಕಾಗಿ ಬಂದು ಅಂತ ಏನಿವೆ ಕೂಡ ನಿಮ್ಗೆ ಗೊತ್ತಿರೋದಿಲ್ಲ. ಬಟ್ ಆದ್ರೆ ಒಂದು ಪವರ್ಫುಲ್ ಆದ ಟೀಮು ನಿಮ್ಮಲ್ಲಿ ಶಕ್ತಿ ಇರೋದನ್ನ ತಿಳ್ಕೊಂಡು ನಿಮ್ಮ ಕಥೆಯನ್ನೇ ಮುಗಿಸೋದಕ್ಕಾಗಿನೇ ನಿಮ್ಮ ಹಿಂದೆ ಬಿದ್ರೆ ಯಾವ ರೀತಿ ಇರುತ್ತೆ? ಯಾಕಂದ್ರೆ ಇವತ್ತಿನ ನಮ್ಮ ಮೂವಿಯಲ್ಲಿವೆ ಕೂಡ ನಮ್ಮ ಹೀರೋಗೆ ನಂಬಲಾಗದೆ ಇರುವಂತಹ ಶಕ್ತಿಗಳಿರುತ್ತೆ. ಸೊ ಈ ಶಕ್ತಿಗಳು ನಮ್ಮ ಒಳಗಡೆಗೆ ಏನಕ್ಕಾಗಿ ಬಂತು ಅಂತ ಇವನು ಟೆನ್ಷನ್ ಆಗ್ತಿರ್ಬೇಕಾದ್ರೆ ಮತ್ತೊಂದು ಪವರ್ಫುಲ್ ಆದ ಟೀಮ್ ಇವನ ಕಥೆಯನ್ನ ಮುಗಿಸೋದಿಕ್ಕಾಗಿ ಫಾಲೋವನ್ನ ಮಾಡಿ ಯಾವಾಗ್ಲೂ ತೊಂದ್ರೆಯನ್ನೇ ಕೊಡ್ತಿರ್ತಾರೆ. ಆ ನಂತರ ನಮ್ಮ ಹೀರೋವಿನ ಲೈಫ್ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಮಾತ್ರ ಟ್ವಿಸ್ಟ್ ಟರ್ನ್ಸ್ ಎಲ್ಲವನ್ನ ಮಡಗಿ ಸಖತ್ತಾಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂದಾಗೆ ಮೂವಿ ಹೆಸರು ಬಂದು ಕಿಲ್ ಆರ್ಡರ್ ಅಂತ. ಅಂಡ್ ನೀವಿನ್ನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋ ಒಳಗಡೆಗೆ ಎಂಟ್ರಿ ಕೊಟ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ನಮ್ಗೆ ಒಂದು ಸ್ಕೂಲ್ ಅನ್ನ ತೋರಿಸಬೇಕಾದ್ರೆ ಟೀಚರು ಮಕ್ಕಳಿಗೆ ಪಾಠವನ್ನ ಮಾಡಿ ಬರ್ತಿರ್ತಾರೆ. ಬಟ್ ಆದ್ರೆ ಸಡನ್ ಆಗಿ ಒಂದು ಗೂಂಡಾಗಳ ಗ್ಯಾಂಗು ಗನ್ಗಳನ್ನ ಇಟ್ಕೊಂಡು ಒಳಗಡೆಗಾಗಿನೇ ಬಂದ್ಬಿಡ್ತಾರೆ. ನಂತರ ಎಲ್ಲ ಮಕ್ಕಳು ಮತ್ತೆ ಟೀಚರ್ ಅನ್ನ ಹಾಸ್ಟೇಜ್ ಅನ್ನ ಮಾಡ್ಕೊಂಡು ಒಂದು ಫೋಟೋವನ್ನ ತೋರಿಸಿ ಈ ಫೋನ್ ನಲ್ಲಿರುವ ವ್ಯಕ್ತಿ ಯಾರು ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಟೀಚರ್ವೇ ಕೂಡ ಬೇರೆ ದಾರಿ ಇಲ್ದೆ ಡೇವಿಡ್ ಅನ್ನುವ ಹುಡುಗನ ಕಡೆಗೆ ಕೈಯನ್ನ ಮಾಡಿ ತೋರಿಸ್ತಾರೆ. ಆದ್ರಿಂದ ಆ ಗುಂಡಗಳು ಎಲ್ಲಾ ಮಕ್ಕಳು ಟೀಚರು ಎಲ್ಲರನ್ನುವೆ ಹೊರಗಡೆಗಾಗಿನೇ ಕಳ್ಸಿ ಆ ಡೇವಿಡ್ ಅನ್ನುವ ಹುಡುಗರನ್ನ ಮಾತ್ರ ಅದೇ ಜಾಗದಲ್ಲಿನೇ ಹಾಸ್ಟೇಜ್ ಅನ್ನ ಮಾಡ್ಕೋತಾರೆ. ಅಂಡ್ ಈ ಡೇವಿಡ್ ಅನ್ನುವ ಹುಡುಗ ಬೇರೆ ಯಾರಿವೆಲ್ಲ ನಮ್ಮ ಹೀರೋನೇ. ಸೊ ಇವನ ಹತ್ರ ಸೂಪರ್ ನ್ಯಾಚುರಲ್ ಪವರ್ ಇದೆ ಅಂತ ತಿಳ್ಕೊಂಡು ಇವನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಬಂದಿದ್ದಾರೆ. ಸೊ ಇದೇ ರೀತಿಯಾಗಿರ್ಬೇಕಾದ್ರೆ ನಮ್ಮ ಡೇವಿಡ್ಗೆ ತುಂಬಾನೇ ವಿಷನ್ ಗಳು ಕಾಣೋದಿಕ್ಕೆ ಶುರುವಾಗುತ್ತೆ. ಅಂಡ್ ನೋಡ್ತಿದ್ದಾಗೆ ಇವನ ಒಳಗಡೆ ಇರುವ ಪವರ್ ಆಕ್ಟಿವೇಟ್ ಆಗಿ ಒಂದು ವೇವ್ ಅನ್ನೇ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿ ಬಂದಿರುವ ಎಲ್ಲಾ ಗೂಂಡಗಳಿವೆ ದೂರಕ್ಕೇನೆ ಹೋಗಿ ಬಿದ್ದೋಗ್ಬಿಡ್ತಾರೆ. ಅಂಡ್ ನಮ್ಮ ಹೀರೋವಿನ ಕಣ್ಣಲ್ಲಿ ನೀಲಿ ಬಣ್ಣದ ಬೆಳಕು ಕೂಡ ಬರ್ತಿರುತ್ತೆ. ಅಂಡ್ ಇದನ್ನ ನೋಡುವ ಬೇರೆ ಗೂಂಡಗಳು ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಬರ್ಬೇಕಾದ್ರೆ ನಮ್ಮ ಹೀರೋ ಪೆನ್ಸಿಲ್ ಇಂದಾನೆ ಚುಚ್ಚಿ ಒಬ್ಬನ ಕಥೆಯನ್ನ ಮುಗಿಸ್ತಾನೆ. ಅಂಡ್ ಮತ್ತೊಬ್ಬ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ಚಾಕವನ್ನ ಎಷ್ಟು ಮುಗಿಸ್ತಾನೆ. ಸೊ ಇನ್ನು ಮಿಕ್ಕಿರುವ ಎಲ್ಲರಿಗೂ ಕೂಡ ಒಟ್ಟಾಗಿನ ಫೈರ್ ಅನ್ನ ಮಾಡ್ಬೇಕಾದ್ರೆ ಒಬ್ಬ ಗೂಂಡನನ್ನ ಹಿಡ್ಕೊಂಡು ಶೀಲ್ಡ್ ನ ಹಾಗೇನೆ ಪ್ರೊಟೆಕ್ಟ್ ಅನ್ನ ಮಾಡ್ಕೋತಾನೆ. ಅಂಡ್ ಇದೇ ರೀತಿಯಾಗಿ ಒಬ್ಬೊಬ್ಬರ ಕಥೆಯನ್ನುವೆ ಕೂಡ ಎಲ್ಲರ ಕಥೆಯನ್ನುವೆ ಮುಗಿಸಿ ಆಗ್ಬಿಡ್ತಾನೆ. ಅಂಡ್ ಇನ್ನು ಕೊನೆಯದಾಗಿ ಆ ಗೂಂಡಗಳ ಲೀಡರ್ ಮಾತ್ರನೇ ಬದುಕಿರ್ತಾ ಇರೋದು. ಬಟ್ ಆದ್ರೆ ಅವನಿಗೆ ಕೂಡ ಒಂದು ಬೋಧೆಯನ್ನ ಕೊಟ್ಟು ಹೊರಗಡೆಗಾಗಿನೇ ಬೊದ್ದು ಬಿಸಾಡ್ತಾನೆ. ಇದನ್ನ ನೋಡುವ ಟೀಚರ್ಗೆ ಕೂಡ ಒಂದು ನಂಬಿಕೆ ಬರುತ್ತೆ. ಈ ಡೇವಿಡ್ ನಮ್ಗೆ ವಿಷನ್ ಗಳು ಕಾಣಿಸುತ್ತೆ ಅಂತ ಹೇಳ್ಬೇಕಾದ್ರೆ ನಾವು ಸುಳ್ಳು ಅಂತ ತಿಳ್ಕೊಂಡಿದ್ವಿ. ಬಟ್ ಆದ್ರೆ ಇವನಿಗೆ ನಿಜವಾಗ್ಲೂ ಕೂಡ ಸೂಪರ್ ನ್ಯಾಚುರಲ್ ಪವರ್ ಇದೆ, ವಿಷನ್ಸ್ ಎಲ್ಲ ಕಾಣುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನೇ ತೋರಿಸ್ತಾರೆ. ಅಂಡ್ ಆ ಫ್ಲಾಶ್ ಬ್ಯಾಕ್ ನಲ್ಲಿ ನಮ್ಮ ಹೀರೋವನ್ನ ಒಂದು ಚೇರ್ಗೆನೆ ಕಟ್ಟಿ ಮಡಗಿದ್ದಾರೆ. ಇನ್ನು ಕೆಲವೊಂದಷ್ಟು ನರ್ಸ್ಗಳು ಇವನನ್ನ ಗಟ್ಟಿಯಾಗಿನೇ ಹಿಡ್ಕೊಳ್ಳೋದಕ್ಕಾಗಿ ಟ್ರೈ ಅನ್ನ ಮಾಡ್ತಿದ್ದಾರೆ. ಅಂಡ್ ಒಬ್ಬ ಡಾಕ್ಟರ್ ಅಂತ ಇವನ ಮುಂದೆ ನಿಂತು ಎಲ್ಲವನ್ನ ಅಬ್ಸರ್ವ್ ಮಾಡಿ ಬರ್ತಾ ಇದ್ದಾನೆ. ಅದು ಅಲ್ಲದೆ ನೀನು ಯಾರು, ನಿನ್ಗೆ ಏನಾದ್ರೂ ನೆನ್ಪಿದ್ಯಾ ಅನ್ನೋದಾಗಿ ಕ್ವಶನ್ ಅನ್ನವೇ ಕೂಡ ಕೇಳ್ತಿರ್ತಾನೆ. ಬಟ್ ಆದ್ರೆ ಇದ್ರ ನಡುವೆ ನಮ್ಮ ಹೀರೋವಿಗೆ ಮತ್ತೊಂದು ವಿಷನ್ ಕೂಡ ಕಾಣಿಸ್ತಿರುತ್ತೆ. ಅಂದ್ರೆ ಯಾವುದೋ ಒಂದು ವಿಚಿತ್ರವಾದ ಕ್ರಿಯೇಚರ್ ನ ರೀತಿ ಇರುವ ಒಂದು ಅಂಶ ಇವನ ಎದುರುಗಡೆಗೆ ಬಂದು ಅಟೆಕನ ಮಾಡೋದಿಕ್ಕೆ ಟ್ರೈ ಅನ್ನ ಮಾಡ್ತಿರುತ್ತೆ. ಅಂಡ್ ಇವನ ಕೈಯಲ್ಲಿವೆ ಕೂಡ ಒಂದು ಚಾಕ್ ಇರ್ಬೇಕಾದ್ರೆ ಆ ಕ್ರಿಯೇಚರ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಇವನು ಕೂಡ ನೋಡ್ತಾನೆ. ಸೊ ಇದೇ ರೀತಿಯಾದ ವಿಷನ್ ನಮ್ಮ ಹೀರೋವಿಗೆ ಯಾವಾಗ್ಲೂ ಕೂಡ ಮತ್ತೆ ಮತ್ತೆ ಬಂದು ಕಾಡ್ತಾನೆ ಇದೆ. ಸೊ ಇವಾಗ ಇವನು ಮನೆಯಲ್ಲಿರ್ತಾ ಇದ್ರೆ ಕೂಡ ಇದೇ ವಿಷನ್ ಬರ್ಬೇಕಾದ್ರೆ ನಮ್ಮ ಹೀರೋ ತುಂಬಾನೇ ಟೆನ್ಷನ್ ಆಗಿ ಕೂಗಾಡ್ಕೊಂಡು ಒಂದು ರೂಮ್ ನ ಒಳಗಡೆಗಾಗಿನೇ ಬಂದ್ಬಿಡ್ತಾನೆ. ಅಂಡ್ ಇವನು ಕೂಗಾಡುವ ಶಬ್ದವನ್ನ ಕೇಳಿಸ್ಕೊಂಡು ಇವನ ಅಂಕಲ್ ಆಗಿರುವ ಆದ್ರೆ ಇವನಿಗೆ ಯಾವ್ದೋ ದೊಡ್ಡದಾದ ಸಮಸ್ಯೆನೆ ಬಂದ್ಬಿಟ್ಟಿದೆ ಅಂತ ತಿಳ್ಕೊಂಡು ಡಾಕ್ಟರ್ಗಳು ಕೊಟ್ಟಿರುವ ಕೆಲವೊಂದಷ್ಟು ಮೆಡಿಸಿನ್ ಅನ್ನ ಕೊಡ್ತಾನೆ. ಅಂದ್ರೆ ಯಾವಾಗೆಲ್ಲ ನಮ್ಮ ಡೇವಿಡ್ಗೆ ಈ ರೀತಿಯಾದ ವಿಷನ್ ಗಳು ಬರುತ್ತೋ ಆವಾಗೆಲ್ಲ ಮೆಡಿಸಿನ್ ಅನ್ನ ಕೊಟ್ಟು ಇವನನ್ನ ಅನ್ಕಾನ್ಶಿಯಸ್ ಅನ್ನ ಮಾಡಿ ಬರ್ತಾ ಇದ್ದಾನೆ. ನೆಕ್ಸ್ಟ್ ಡೇ ನಮ್ಮ ಹೀರೋ ಎಚ್ಚರಿ ಆಗ್ಬೇಕಾದ್ರೆ ಫುಲ್ ನಾರ್ಮಲ್ ಆಗಿನೇ ರೆಡಿಯಾಗಿ ಸ್ಕೂಲಿಗೆ ಬರ್ತಾನೆ. ಅಂಡ್ ಅಲ್ಲಿ ಬರ್ಬೇಕಾದ್ರೆ ಮೀ ಎನ್ನುವ ಮತ್ತೊಂದು ಹುಡುಗಿ ನಮ್ಮ ಹೀರೋವಿನ ಹತ್ರ ಬಂದು ಲೋ ಬಾರೋ, ಕ್ಲಾಸ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ, ನಾವು ಹೋಗ್ಬೇಕು ಅನ್ನೋದಾಗಿನೇ ಕರ್ಕೊಂಡು ಬರ್ತಾಳೆ. ಅಂಡ್ ಅದೇ ರೀತಿಯಾಗಿನೇ ಕ್ಲಾಸ್ ಕೂಡ ಸ್ಟಾರ್ಟ್ ಆಗಿ ಎಲ್ಲನೂ ನಡೀತಿರುತ್ತೆ. ಬಟ್ ಆದ್ರೆ ನಮ್ಮ ಹೀರೋ ಕಿಟಕಿಯಿಂದ ಹೊರಗಡೆಗಾಗಿನೇ ತಿರುಗಿ ನೋಡ್ತಿರ್ತಾನೆ. ಸೊ ಇದನ್ನ ನೋಡುವ ಟೀಚರ್ ನಮ್ಮ ಹೀರೋವಿಗೆ ನಾನು ಯಾವ ಪಾಠವನ್ನ ಮಾಡ್ತಾ ಇದ್ದೀನಿ ಹೇಳು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಸ್ವಲ್ಪ ಹೆದರ್ಕೊಂಡ್ರೆ ಕೂಡ ಇವರು ಯಾವ ಪಾಠವನ್ನ ಮಾಡ್ತಾ ಇದ್ದಾರೋ ಅದನ್ನ ಸೀದಾ ಹೇಳ್ಬಿಡ್ತಾನೆ. ಸೊ ಇದನ್ನ ಕೇಳುವ ಟೀಚರ್ ಒಂದು ಕ್ಷಣಕ್ಕೆನೆ ಗಾಬರಿ ಆಗ್ತಾರೆ. ಅಂಡ್ ಇದಕ್ಕಿದಾಗೆ ಒಂದಷ್ಟು ಗೂಂಡಗಳು ಒಳಗಡೆಗಾಗಿನೇ ಎಂಟ್ರಿ ಕೊಡ್ತಾರೆ. ಅಂದ್ರೆ ನಾವು ಓಪನಿಂಗ್ ಸೀನ್ ನಲ್ಲಿ ನಮ್ಮ ಹೀರೋವಿನಲ್ಲಿರುವ ಪವರ್ ಆಕ್ಟಿವೇಟ್ ಆಗಿ ಎಲ್ಲರಿಗೂ ಬಾಂಚಿದ ಅಲ್ವಾ. ಸೊ ಇವಾಗ ಅದೇ ಸೀನ್ ಗೆನೆ ಬಂದು ನಾವು ತಲುಪಿದೀವಿ. ಅಂಡ್ ಮೊದ್ಲು ನೋಡಿರುವ ರೀತಿಯಾಗಿನೇ ನಮ್ಮ ಹೀರೋ ಕೂಡ ಎಲ್ಲರಿಗೂ ಸರಿಸರಿಗೇನೆ ಬಾಂಚಿಸಿ ಆ ಜಾಗದಿಂದಾನೇ ಬೋಡಕ್ ಬಿಡ್ತಾನೆ. ನಂತರ ನಮ್ಮ ಡೇವಿಡ್ ಅನ್ನ ಹಿಡಿಯೋದಿಕ್ಕಾಗಿ ಮತ್ತೊಂದು ಪವರ್ಫುಲ್ ಆದ ಟೀಮು ಈ ಸ್ಕೂಲಿಗೆನೆ ಬರುತ್ತೆ.
ಅಂಡ್ ಆ ಟೀಮ್ಗೆ ಲೀಡರ್ ಆಗಿರುವ ಕಾಲಿನ್ ಅನ್ನುವ ವ್ಯಕ್ತಿ ಸೀದಾ ನಮ್ಮ ಟೀಚರ್ ಅವರ ಹತ್ರಕ್ಕಾಗಿನೇ ಬಂದು, ಯಾವ ಹುಡುಗ ಇವಾಗ ಈ ಜಾಗದಿಂದ ತಪ್ಪಿಸ್ಕೊಂಡು ಹೋಗಿದಾನೋ ಅವನನ್ನ ನಾವು ಹೇಗಾದ್ರೂ ಮಾಡಿ ತಡಿಲೇಬೇಕು, ಯಾಕಂದ್ರೆ ಅವನು ತುಂಬಾನೇ ಡೇಂಜರಸ್ ಆಗಿದ್ದಾನೆ, ಅವನ ಒಳಗಡೆ ಕೂಡ ತುಂಬಾನೇ ಪವರ್ ಎಲ್ಲ ಇದೆ, ಸೊ ಅದರಿಂದ ನಮ್ಮ ಸಿಟಿಗೆನೆ ಪ್ರಾಬ್ಲಮ್ ಆಗಬಹುದು ಅನ್ನೋದಾಗಿನೇ ಕೇಳ್ಕೋಬೇಕಾದ್ರೆ ಆ ಟೀಚರ್ ಕೂಡ ನಮ್ಮ ಡೇವಿಡ್ ಇರುವ ಲೊಕೇಶನ್ ಅನ್ನ ಹೇಳ್ಬಿಡ್ತಾರೆ. ಅಂದ್ರೆ ಆಂದ್ರೆ ಅನ್ನುವ ಅಂಕಲ್ ನ ಮನೆಯಲ್ಲಿ ಅವನು ಇದಾನೆ ಅನ್ನೋದಾಗಿನೇ ತಿಳಿಸ್ಕೊಟ್ಬಿಡ್ತಾರೆ. ಸೊ ಆ ಕಾಲಿನು ಸೀದಾ ಅವನ ಬಾಸ್ ಆಗಿರುವ ಇನ್ನೊಬ್ಬ ವ್ಯಕ್ತಿ ಹತ್ರಕ್ಕಾಗಿನೇ ಬಂದು ಆ ಹುಡುಗ ಇರುವ ಲೊಕೇಶನ್ ಗೊತ್ತಾಗ್ಬಿಡ್ತು ಬಾಸ್ ಅನ್ನೋದಾಗಿ ಹೇಳ್ಕೊತಾನೆ. ಆದ್ರಿಂದ ಇನ್ ಕೂಡ ಅವರನ್ನ ಆದಷ್ಟು ಬೇಗ ಹಿಡೀರಿ ಅನ್ನೋದಾಗಿ ಆರ್ಡರ್ ಅನ್ನವೇ ಕೊಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಶೀರೋ ಅನ್ನುವ ಒಬ್ಬ ಇನ್ವೆಸ್ಟರ್ ಅನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವಾಗ ಈ ಶೀರೋ ಕೂಡ ಇವನ ಕ್ಲೈಂಟ್ ಗಳ ಹತ್ರವಾಗಿ ನಾವು ಹೊಸದೊಂದು ಪ್ರಾಜೆಕ್ಟ್ ಗೆ ಕೈಯನ್ನ ಹಾಕಿದೀವಿ ಅನ್ನೋದಾಗಿನೇ ಮಾತಾಡ್ತಿರ್ತಾನೆ. ಬಟ್ ಆದ್ರೆ ಇವನ PA ಪಕ್ಕಕ್ಕಾಗಿನೇ ಕರ್ಕೊಂಡು ಬಂದು ನಾವು ಹುಡುಕ್ತಾ ಇದ್ದ ಹುಡುಗನ ಲೊಕೇಶನ್ ಗೊತ್ತಾಗ್ಬಿಟ್ಟಿದೆ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂದ್ರೆ ನಮ್ಮ ಹೀರೋವನ್ನ ಕಟ್ಟಾಕಿ ಅವನ ಮೇಲೆ ಯಾವ್ದೋ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋ ರೀತಿಯಾಗಿ ತೋರಿಸಿದ್ರು ಅಲ್ವಾ. ಸೊ ಆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಸಿರೋದು ಬೇರೆ ಯಾರಿವೆಲ್ಲ ಈ ಶೀರೋ ಅನ್ನುವ ಇನ್ವೆಸ್ಟರ್ ಏನೇ. ಸೊ ಇವಾಗ ಈ ಶೀರೋ ಸೆಕ್ರೆಟರಿ ಹತ್ರ ಏನನ್ನ ಹೇಳ್ತಾನೆ ಅಂದ್ರೆ ಆ ಹುಡುಗನನ್ನ ಕಂಟ್ರೋಲಿಗೆ ತರೋದಿಕ್ಕೆ ಇನ್ಗೆನೆ ಪರ್ಮಿಷನ್ ಅನ್ನ ಕೊಡಿ, ಬಟ್ ಆದ್ರೆ ನಮ್ಮ ಈ ಪ್ರಾಜೆಕ್ಟ್ ನ ಬಗ್ಗೆ ಹೊರಗಡೆ ಎಲ್ಲಿವೆ ಲೀಕ್ ಆಗ್ತಿರುವ ಹಾಗೆ ನೋಡ್ಕೊಳ್ಳಿ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಡೇವಿಡ್ ನ ಅಂಕಲ್ ಆಗಿರುವ ಆಂಧ್ರ ಇದ್ದಾರೆ ಅಲ್ವಾ. ಸೊ ಅವರು ಒಂದು ಸೂಪರ್ ಮಾರ್ಕೆಟ್ ಗೆನೆ ಬಂದು ಶಾಪಿಂಗ್ ಅನ್ನ ಮಾಡ್ತಿರ್ತಾರೆ. ಸೊ ಇವಾಗ ನಮ್ಮ ಡೇವಿಡ್ ಬೇರೆ ಸ್ಕೂಲಿನಿಂದ ಓಡಿ ಬರ್ತಿದ್ದ ಅಲ್ವಾ. ಸೊ ಸೀದಾ ಆಂಧ್ರೆ ಅವರ ಹತ್ರಕ್ಕಾಗಿನೇ ಬಂದು ಎಲ್ಲವನ್ನ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳುವ ನಮ್ಮ ಅಂಕಲ್ ಆಗಿರುವ ಆಂಧ್ರೆ ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗ್ಬಿಟ್ಟಿದೆ. ಸೊ ನೀನು ಆದಷ್ಟು ಬೇಗ ನಮ್ಮ ಫ್ಲಾಟ್ ಗೆನೆ ಹೋಗಿ ಒಂದು ದೊಡ್ಡ ವಾಲ್ ನಲ್ಲಿ ಪೇಂಟಿಂಗ್ ಅನ್ನ ಕಚ್ಚಿಸಿ ಮಡಗಿದೀವಿ ಅಲ್ವಾ. ಸೊ ಅದನ್ನ ತೆಗೆದು ನೋಡು, ನಿನ್ಗೆ ಬೇಕಾಗಿರುವ ಕೆಲವೊಂದಷ್ಟು ವಸ್ತುಗಳು ಸಿಗುತ್ತೆ ಅನ್ನೋದಾಗಿನೇ ಹೇಳಿ ಕಳ್ಸೋದಿಕ್ಕಾಗಿ ನೋಡ್ತಾರೆ. ಸರಿ ಓಕೆ ಅಂತ ನಮ್ಮ ಡೇವಿಡ್ ಕೂಡ ಜಾಗದಿಂದ ಓಡ್ಕೊಂಡು ಬರೋದಿಕ್ಕಾಗಿ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿನೇ ಒಬ್ಬ ಎಂಪ್ಲಾಯ್ಗೆನೆ ಗುದ್ದಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋವನ್ನ ಹುಡಿಕೊಂಡು ಕಾಲಿನ್ ಅನ್ನುವ ಒಂದು ಗೂಂಡಗಳ ಗ್ಯಾಂಗ್ ಬರ್ತಿತ್ತು ಅಲ್ವಾ. ಸೊ ಸೀದಾ ಫಾಲೋವನ್ನ ಮಾಡ್ಕೊಂಡು ಈ ಸೂಪರ್ ಮಾರ್ಕೆಟ್ ನ ಒಳಗಡೆನೆ ಬಂದ್ಬಿಟ್ಟಿದ್ದಾರೆ. ಇದನ್ನ ನೋಡುವ ನಮ್ಮ ಡೇವಿಡ್ ಹೇಗೋ ತುಂಬಾನೇ ಕಷ್ಟವನ್ನ ಪಟ್ಟು ಬಚ್ಚಿಟ್ಕೊಂಡು ಆ ಜಾಗದಿಂದ ಎಸ್ಕೇಪ್ ಆಗ್ತಾನೆ. ಬಟ್ ಆದ್ರೆ ನಮ್ಮ ಅಂಕಲ್ ಆಗಿರುವ ಆದ್ರೆಯನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಪಾಪ ನಮ್ಮ ಹೀರೋವಿನ ಕೈಯಲ್ಲಿ ನೋಡ್ತಾ ನಿಂತಿದ್ರೆ ಕೂಡ ಏನನ್ನವೇ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಇವಾಗ ಬೇರೆ ದಾರಿ ಇಲ್ದೆ ವಾಪಸ್ಸು ನಮ್ಮ ಫ್ಲಾಟ್ ಗೆನೆ ಹೋಗೋಣ ಅಂತ ಕಷ್ಟವನ್ನ ಪಟ್ಟು ಎಸ್ಕೇಪ್ ಆಗಿ ಬರ್ತಾನೆ. ಅಂಡ್ ಅದೇ ರೀತಿ ಪೇಂಟಿಂಗ್ ಅನ್ನವೇ ಕೂಡ ತೆಗೆದು ನೋಡ್ಬೇಕಾದ್ರೆ ಒಂದು ಬಾಕ್ಸ್ ಇವನಿಗೆನೆ ಸಿಗುತ್ತೆ. ಸೊ ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಕೆಲವೊಂದಷ್ಟು ಮೆಡಿಸನ್ ಇರುತ್ತೆ, ಹಾಗೆ ಇವನ ಹೆಸರನ್ನ ಬರ್ದಿರುವ ಒಂದು ಎನ್ವೆಲಾಪ್ಮೆಂಟ್ ಕೂಡ ಇರುತ್ತೆ. ಬಟ್ ಆದ್ರೆ ಇದೇ ಟೈಮಿಗೆ ಒಂದು ಅಲಾರಂ ಕೂಡ ಬಡ್ಕೊಂಡ್ ಬಿಡುತ್ತೆ. ಸೊ ಏನಾಗಿರ್ಬಹುದು ಅಂತ ಬಂದು CCTVಯನ್ನ ನೋಡ್ಬೇಕಾದ್ರೆ ಆ ಗೂಂಡಗಳು ಇವನನ್ನ ಫಾಲೋ ಮಾಡ್ಕೊಂಡು ಫ್ಲಾಟ್ ನ ಹತ್ರಕ್ಕಾಗಿನವೇ ಬಂದ್ಬಿಟ್ಟಿದ್ದಾರೆ. ಸೊ ಇವಾಗ ನಮ್ಮ ಹತ್ರ ಹೆಚ್ಚು ಟೈಮ್ ಇಲ್ಲ ಅಂತ ಮೆಡಿಸನ್, ಎನ್ವೆಲಾಪ್ಮೆಂಟ್, ಬಟ್ಟೆ ಎಲ್ಲವನ್ನ ಪ್ಯಾಕ್ ಮಾಡ್ಕೊಂಡು ಸೀದಾ ಈ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗೋದಿಕ್ಕಾಗಿನೇ ಡೋರ್ ಹತ್ರ ಬರ್ಬೇಕಾದ್ರೆ ಫಟ್ ಅಂತ ಯಾರು ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬಿಡ್ತಾರೆ. ಸೊ ಯಾರ್ ನೀವು, ಏನಕ್ಕಾಗಿ ನನ್ಗೆ ಹೊಡಿತಾ ಇದ್ದೀರಾ ಅಂತ ಕೇಳಿದ್ರೆ ಕೂಡ ಆ ವ್ಯಕ್ತಿ ಎರ್ರ ಬೀರಿಯಾಗಿನೇ ನಮ್ಮ ಹೀರೋವಿಗೆ ಹೊಡೆದು ಚಟ್ನಿಯನ್ನ ಮಾಡ್ತಿರ್ತಾನೆ. ಸೊ ನಮ್ಮ ಹೀರೋ ಕೂಡ ವಾಪಸ್ಸು ತಿರ್ಗಿಸಿ ಹೊಡೆಯೋಣ ಅಂತ ನೋಡ್ಬೇಕಾದ್ರೆ ಆ ವ್ಯಕ್ತಿ ನಮ್ಮ ಹೀರೋವನ್ನ ಎತ್ತಿ ಅಲ್ಮಾರಿಯ ಮೇಲ್ಗಡೆಗಾಗಿನೇ ಎತ್ತಿ ಬಿಸಾಡ್ತಾನೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಆ ವ್ಯಕ್ತಿ ಕೂಡ ಕತ್ತಿಯನ್ನ ತೆಗೆದು ನಮ್ಮ ಹೀರೋವಿನ ಕತ್ತಿಯನ್ನೇ ಮುಗಿಸೋದಿಕ್ಕಾಗಿ ನೋಡ್ತಿದ್ದಾನೆ. ಸೊ ತಡೆಯೋದಿಕ್ಕಾಗಿ ನಮ್ಮ ಡೇವಿಡ್ ಕೈಯನ್ನು ಅಡ್ಡ ಮಾಡಬೇಕಾದ್ರೆ ಕೈ ಕಟ್ಟೋಗಿ ರಕ್ತವೆಲ್ಲ ಚೊಡ್ತಾ ಇರುತ್ತೆ. ಪಾಪ ನಮ್ಮ ಹೀರೋ ನಮ್ಮ ಕತೆ ಇವತ್ತು ಮುಗಿತೇನೋ ಅನ್ಕೊಂಡು ಮಿರರ್ನ ಕಡೆಗೆ ತಿರುಗಿ ನೋಡ್ಬೇಕಾದ್ರೆ ಇವನಿಗೆ ಆವಾಗ ಒಂದು ವಿಷನ್ ಕಾಣಿಸ್ತಾ ಇತ್ತು ಅಲ್ವಾ. ಸೊ ಇವಾಗ್ಲೂ ಕೂಡ ವಿಷನ್ ಮತ್ತೆ ಬಂದು ಕ್ರಿಯೇಚರು ಕಾಣಿಸ್ಕೊಳ್ಳುತ್ತೆ. ಆ ರೀತಿ ಕಾಣಿಸ್ಕೊಂಡ ನೆಕ್ಸ್ಟ್ ಸೆಕೆಂಡ್ ಇವನ ಒಳಗಡೆ ಇರುವ ಪವರ್ ಆಕ್ಟಿವೇಟ್ ಆಗಿ ಇವಾಗ ಇಬ್ರ ನಡುವೆನುವೆ ಒಂದು ಮಾಸ್ ಆಗಿರುವ ಫೈಟ್ ನಡೆಯುತ್ತೆ. ನೋಡಿ ನಮ್ಮ ಹೀರೋ ಕೂಡ ಯಾವ ಲೆವೆಲ್ಗೆ ಇವಾಗ ಹೊಡಿತಾನೆ ಅಂದ್ರೆ ಇವನ ಕೈ ಕಟ್ಟಾಗಿ ರಕ್ತವೆಲ್ಲ ಚೋಡ್ತಾ ಇತ್ತು ಅಲ್ವಾ. ಸೊ ಆ ಗಾಯ ಕೂಡ ತನಗೆ ತಾನೇ ಆಟೋಮೆಟಿಕ್ ಆಗಿ ಸರಿ ಹೋಗ್ಬಿಡುತ್ತೆ. ನಮ್ಮ ಹೀರೋವಿನಲ್ಲಂತೂ ಸೂಪರ್ ಪವರ್ ಇದೆ, ಸೊ ಅದರಿಂದ ಹೋರಾಡ್ತಾ ಇದ್ದಾನೆ. ಸೊ ಆಪೋಸಿಟ್ ನಲ್ಲಿರುವ ವ್ಯಕ್ತಿ ಇಷ್ಟೊಂದು ಸೂಪರ್ ಆಗಿ ಫೈಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಇವನು ಕನ್ಫ್ಯೂಸ್ ಆಗ್ಬೇಕಾದ್ರೆ ಇವಾಗ ನಮ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿಯಲ್ವೇ ಕೂಡ ಸೂಪರ್ ನ್ಯಾಚುರಲ್ ಪವರ್ ಗಳಿದೆ ಅಂತ. ಸೊ ಅವನು ಕೂಡ ಅದೇ ಪವರ್ ಅನ್ನ ಬಳಸಿ ನಮ್ಮ ಹೀರೋವಿನ ಜೊತೆ ಫೈಟ್ ಅನ್ನ ಮಾಡ್ತಿರ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಒಂದು ಟೇಬಲ್ ಅನ್ನ ಎತ್ತಿ ಅವನ ಮೇಲೆ ಬಿಸಾಡೋಣ ಅಂತ ನೋಡ್ತಿರ್ಬೇಕಾದ್ರೆ ಈ ವ್ಯಕ್ತಿ ಅವನ ಪವರ್ಫುಲ್ ಆದ ವೆಪನ್ ಇಂದ ಟೇಬಲ್ ಅನ್ನ 2 ಭಾಗವಾಗಿ ಕನ್ವರ್ಟ್ ಮಾಡ್ತಾನೆ. ಅಂಡ್ ಇವನ ಪೂರ್ತಿಯಾದ ಶಕ್ತಿನ ಬಳಸಿ ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಹೀರೋ ಮತ್ತೊಂದು ಜಾಗಕ್ಕಾಗಿನೇ ಬಂದು ಬಿದ್ದೋಗ್ಬಿಡ್ತಾನೆ. ಅಂಡ್ ಯಾವ ರೀತಿ ಅಟ್ಯಾಕ್ ಅನ್ನ ಮಾಡ್ತಾನೆ ಅಂದ್ರೆ ನಮ್ಮ ಡೇವಿಡ್ ಅವನ ಕೈಯಲ್ಲಿ ಬದುಕೋದಿಕ್ಕೆ ಸಾಧ್ಯನೇ ಆಗ್ತಿರೋದಿಲ್ಲ. ಸೊ ಇವಾಗ ಮತ್ತೆ ನಮ್ಮ ಡೇವಿಡ್ ಸಾಯುವ ಸಿಚುವೇಶನ್ ಗೆನೆ ಬಂದ್ಬಿಡ್ತಾ ಇದ್ದಾನೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ಇವನ ಬ್ಯಾಗಿನಲ್ಲಿರುವಂತಹ ಒಂದು ಮೆಡಿಸನ್ ಅನ್ನ ಎತ್ತಿ ಇವನ ಕುತ್ತಿಗೆಯನ್ನೇ ಚುಚ್ಚಬೇಕಾದ್ರೆ ಎದುರುಗಡೆ ಇರುವ ಅಂತಮ್ಮ ಅನ್ಕಾನ್ಶಿಯಸ್ ಆಗೋದಿಕ್ಕೆ ಶುರುವಾಗ್ತಾನೆ. ಸೊ ಸಿಕ್ಕಿದೆ ಚಾನ್ಸ್ ಅಂತ ನಮ್ಮ ಹೀರೋ 2 ಕತ್ತಿಗಳನ್ನ ತಗೊಂಡು ಚಕ್ ಚಕ್ ಅಂತ ಕತ್ತರಿಸಿ ಅವನ ಕತ್ತಿಯನ್ನ ಮುಗಿಸಾಕ್ತಾನೆ.
ನೆಕ್ಸ್ಟ್ ನಮ್ಮ ಹೀರೋವಿನಲ್ಲಿ ಆಕ್ಟಿವೇಟ್ ಆಗಿದ್ದ ಪವರ್ ಹೊರಟೋಗಿ ನಾರ್ಮಲ್ ಆಗ್ಬೇಕಾದ್ರೆ ಆ ವ್ಯಕ್ತಿಯ ಪರಿಸ್ಥಿತಿಯನ್ನ ನೋಡಿ ನಮ್ಮ ಹೀರೋ ಫುಲ್ ಶಾಕ್ ಆಗ್ಬಿಡ್ತಾನೆ. ಅರೆ ನಾವೇನ ಇವನ ಕಥೆಯನ್ನ ಈ ರೀತಿ ಕ್ರೂರವಾಗಿ ಮುಗಿಸಾಕಿರೋದು ಅನ್ನೋದಾಗಿ. ಸೊ ಆದ್ರೂ ಕೂಡ ಬೇರೆ ದಾರಿ ಇಲ್ಲ ಅಲ್ವಾ. ಸೊ ಇವನ ಮೆಡಿಸನ್ ಎಲ್ಲವನ್ನ ಎತ್ಕೊಂಡು ಹೊರಗಡೆಗೆ ಓಡಿ ಹೋಗೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಆ ಕಾಲಿನ್ ಅನ್ನುವ ಗೂಂಡ ನಮ್ಮ ಹೀರೋವನ್ನ ಇಟ್ಕೊಳ್ಳೋದಿಕ್ಕಾಗಿನೇ ಬಂದ್ಬಿಟ್ಟಿದ್ದಾನೆ. ಬಟ್ ಆದ್ರೂ ಕೂಡ ನಮ್ಮ ಹೀರೋ ಒಂದು ಬಿಲ್ಡಿಂಗ್ ನಿಂದ ಮತ್ತೊಂದು ಬಿಲ್ಡಿಂಗ್ ಗೆ ಸೂಪರ್ ಆಗಿನೇ ಹಾರಿ ಹೇಗೋ ಕಷ್ಟವನ್ನ ಪಟ್ಟು ಆ ಕಾಲಿನ್ ನಿಂದ ಎಸ್ಕೇಪ್ ಆಗಿ ಬರ್ತಾನೆ. ಆದ್ರೆ ಇಷ್ಟೊತ್ವರೆಗೂ ಫೈಟ್ ಅನ್ನ ಮಾಡಿರೋದ್ರಿಂದ ಇವನ ಪೂರ್ತಿಯಾದ ಎನರ್ಜಿ ಖಾಲಿ ಆಗಿದೆ ಅನ್ಸುತ್ತೆ. ಸೊ ಒಂದು ಜಾಗದಲ್ಲಿ ಅನ್ಕಾನ್ಶಿಯಸ್ ಆಗಿನೇ ಬಿದ್ದೋಗ್ಬಿಡ್ತಾನೆ. ಅಂಡ್ ಆ ಕಾಲಿನು ಅವನ ಗೂಂಡಗಳ ಜೊತೆ ಫ್ಲಾಟಿನ ಒಳಗಡೆಗಾಗಿನೇ ಬಂದು ಎಲ್ಲವನ್ನ ಇನ್ವೆಸ್ಟಿಗೇಟ್ ಮಾಡ್ತಾನೆ. ಸೊ ಅದೇ ರೀತಿಯಾಗಿ ಇವನ ಪವರ್ ಯಾವ ಲೆವೆಲ್ ಗಿದೆ ಅಂತ ಎಲ್ಲವನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಇವನ ಫ್ಲಾಟ್ ಪೂರ್ತಿಯಾಗಿನೇ ಚಲ್ಲಾಪಿಲ್ಲಿ ಆಗ್ಬಿಟ್ಟಿದೆ ಅಲ್ವಾ. ಸೊ ಇದ್ರ ನಡುವೆ ನಮ್ಮ ಹೀರೋವಿನ ಫ್ರೆಂಡ್ ಆಗಿರುವ ಮೇ ಅನ್ನುವ ಹುಡುಗಿಯ ಫೋಟೋ ಸಿಗುತ್ತೆ. ಸೊ ಇವನಿಗೆ ಮತ್ತೆ ಹುಡುಗಿಗೆ ಯಾವ್ದೋ ರೀತಿಯ ಕನೆಕ್ಷನ್ ಇದೆ. ಸೊ ಇವಳನ್ನ ನಾವು ಹಿಡ್ಕೊಂಡ್ರೆ ಇವನನ್ನ ಆರಾಮಾಗಿ ಹಿಡಿಬಹುದು ಅನ್ನೋದಾಗಿ ಯೋಚಿಸ್ತಾರೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದ ನಮ್ಮ ಹೀರೋವನ್ನ ತೋರಿಸ್ಬೇಕಾದ್ರೆ ಇವಾಗ ಎಚ್ಚರಿಯಾಗಿ ಆ ಜಾಗದಿಂದಾನೇ ಎದ್ದು ಮತ್ತೆ ಓಡೋದಿಕ್ಕಾಗಿ ಶುರು ಮಾಡ್ತಾನೆ. ಸೊ ಅದೇ ರೀತಿಯಾಗಿನೇ ಓಡ್ಕೊಂಡು ಒಂದು ಜಾಗಕ್ಕಾಗಿನೇ ಬಂದು ಇವನಿಗೆ ಮೆಡಿಸನ್ ನ ಜೊತೆ ಒಂದು ಎನ್ವಿಲಾಪ್ಮೆಂಟ್ ಇರೋದು ಸಿಕ್ಕಿತು ಅಲ್ವಾ. ಸೊ ಅದ್ರ ಒಳಗಡೆ ಏನಿದೆ ಅನ್ನೋದಾಗಿನೇ ಓಪನ್ ಮಾಡಿ ನೋಡ್ಬೇಕಾದ್ರೆ ಒಂದು ಡಿವೈಸ್ ಇರುತ್ತೆ. ಸೊ ಈ ಡಿವೈಸ್ ನ ಒಳಗಡೆ ಅಂತದ್ದೇನಿದೆ ಅಂತ ಪ್ಲೇ ಅನ್ನ ಮಾಡಿ ನೋಡ್ಬೇಕಾದ್ರೆ ಇವನಿಗೆ ಇಲ್ಲಿವರೆಗೂ ಗೊತ್ತಿಲ್ಲದೆ ಇರುವಂತಹ ಒಂದು ದೊಡ್ಡ ಟ್ವಿಸ್ಟ್ ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಡೇವಿಡ್ ನ ಜೊತೆಯಾಗಿ ಇನ್ನೊಂದಷ್ಟು ಮಕ್ಕಳ ಮೇಲೆ ಯಾವ್ದೋ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಲಾಗ್ತಿತ್ತಂತೆ. ಅಂದ್ರೆ ಮನುಷ್ಯರು ಪ್ರತಿಯೊಂದ್ರಲ್ಲಿ ಕೂಡ 100% ಆಗಿ ಪರ್ಫೆಕ್ಟ್ ಆಗಿರೋದಿಲ್ಲ ಅಲ್ವಾ. ಸೊ ಅದ್ರ ಮೇಲೆನೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಪ್ರತಿಯೊಬ್ಬ ಮನುಷ್ಯನಿಗೆ 100% ಆಗಿ ಪರ್ಫೆಕ್ಟ್ ಆಗ್ಬೇಕು ಅಂತ ಒಂದು ಹೊಸ ಮಾನವ ಜಾತಿಯನ್ನ ಸೃಷ್ಟಿ ಮಾಡೋದಿಕ್ಕಾಗಿನೇ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಪ್ಯಾರಲಲ್ ಯೂನಿವರ್ಸ್ ನ ಜೊತೆಗಿರುವ ಬೇರೆ ಬೇರೆ ಡೈಮೆಂಡ್ಸ್ ಗಳನ್ನ ಕನೆಕ್ಟ್ ಮಾಡಿ ಸೂಪರ್ ನ್ಯಾಚುರಲ್ ಪವರ್ ಗಳನ್ನ ಕೊಡೋದಿಕ್ಕಾಗಿನೂ ಕೂಡ ನೋಡಿದಾರಂತೆ. ಸೊ ಅದ್ರಲ್ಲಿ ನಮ್ಮ ಡೇವಿಡ್ ನ ಜೊತೆಗೆ ಹಲವಾರು ಮಕ್ಕಳಿಗೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಲಾಗಿದೆ. ಬಟ್ ಆದ್ರೆ ಎಲ್ಲಾ ಮಕ್ಕಳೇ ತೀರೋಗಿ ಉಳಿದಿರ್ತಾ ಇರೋದು ಅಂದ್ರೆ ನಮ್ಮ ಡೇವಿಡ್ ಮಾತ್ರನೇ. ಸೊ ಈ ವಿಷಯವನ್ನ ತಿಳ್ಕೊಳ್ಳುವ ಸೈಂಟಿಸ್ಟ್ ಗಳು ನಮ್ಮ ಡೇವಿಡ್ ಅನ್ನ ಸೀಕ್ರೆಟ್ ಆಗಿನೇ ಸಾಕಿ ಬಂದಿದ್ದಾರೆ. ಯಾಕಂದ್ರೆ ಈ ಎಕ್ಸ್ಪೆರಿಮೆಂಟ್ ನಲ್ಲಿ ನಮ್ಮ ಹೀರೋ ಸಕ್ಸಸ್ ಆಗಿದ್ದಾನೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಖಂಡಿತ ಇವನನ್ನ ಅವರ ಸ್ವಾರ್ಥಕ್ಕಾಗಿನೇ ಬಳಸ್ಕೋತಾರೆ ಅನ್ನೋದಾಗಿ ಸೀಕ್ರೆಟ್ ಆಗಿನೇ ಮಡಗಿದ್ದಾರೆ. ಬಟ್ ಆದ್ರೆ ಇವಾಗ ನಮ್ಮ ಡೇವಿಡ್ ನ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಗಿ ಇವನನ್ನ ಹಿಡಿಯೋದಿಕ್ಕಾಗಿನೇ ನೋಡಿ ಬರ್ತಿದ್ದಾರೆ. ಬಟ್ ಆದ್ರೆ ಇವಾಗ ಈ ವಿಷಯವನ್ನ ಹೇಳ್ಕೊಳ್ಳೋದಿಕ್ಕೆ ನಮ್ಮ ಹೀರೋವಿನ ಹತ್ರ ಯಾರು ಇದ್ದಿರ್ತಾ ಇಲ್ಲ. ಸೊ ಯಾರ ಹತ್ರ ಹೋಗ್ಲಿ ಯಾರ ಹತ್ರ ಹೇಳ್ಕೊಳ್ಳಿ ಅನ್ನೋದಾಗಿನೇ ಟೆನ್ಷನ್ ಆಗ್ತಿರ್ಬೇಕಾದ್ರೆ ಇವನ ಸ್ಕೂಲ್ ಫ್ರೆಂಡ್ ಆಗಿರುವ ಮೇ ಅನ್ನುವ ಹುಡುಗಿ ನೆನಪಿಗೆ ಬರ್ತಾಳೆ. ಸೊ ಅವಳನ್ನ ಮೀಟ್ ಮಾಡೋಣ ಅಂತ ಬರ್ಬೇಕಾದ್ರೆ ಅವಳು ಕೂಡ ಪಾರ್ಕಿನ ಕಡೆಗೇನೆ ಬರ್ತಿರ್ತಾಳೆ. ಸೊ ಆ ಮೇ ಅನ್ನುವ ಹುಡುಗಿ ನಮ್ಮ ಹೀರೋವನ್ನ ನೋಡ್ಬೇಕಾದ್ರೆ ತುಂಬಾನೇ ಖುಷಿಯಿಂದ ಮಾತಾಡ್ಸೋದಿಕ್ಕಾಗಿ ಬರ್ತಾಳೆ. ಬಟ್ ಆದ್ರೆ ಒಬ್ಬ ಗೂಂಡ ನಮ್ಮ ಹೀರೋವನ್ನ ಹಿಡಿಯೋದಿಕ್ಕಾಗಿ ಗನ್ನನ್ನ ತಗೊಂಡು ಶೂಟ್ ಮಾಡೋದಿಕ್ಕಾಗಿನೇ ಬರ್ತಿರ್ತಾನೆ. ಸೊ ಇದನ್ನ ನೋಡುವ ನಮ್ಮ ಮೇ ಹೀರೋವನ್ನ ಕರೆಯೋದಿಕ್ಕಾಗಿನೇ ನೋಡ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಅವನಿಗೆ ಗೊತ್ತಿಲ್ದೇನೆ ಆ ಗೂಂಡನನ್ನ ಬಂದು ಡ್ಯಾಶ್ ಅನ್ನ ಮಾಡ್ಬಿಡ್ತಾನೆ. ಆದ್ರೆ ಆ ಗೂಂಡ ಹಿಂದೆ ಮುಂದೆ ಕೂಡ ಯೋಚನೆ ಮಾಡದೆ ವ್ಯಕ್ತಿಯ ಕಥೆಯನ್ನೇ ಮುಗಿಸಾಕ್ಬಿಡ್ತಾನೆ. ಅಷ್ಟೇ ಇದನ್ನ ನೋಡಿ ಭಯವನ್ನ ಪಡ್ಕೊಳ್ಳುವ ನಮ್ಮ ಟೀಮ್ ನವರು ಎದ್ನೋ ಬಿದ್ದೋ ಅನ್ನೋದಾಗಿ ಓಡೋದಕ್ಕೆ ಶುರು ಮಾಡ್ಕೋತಾರೆ. ಬಟ್ ಆದ್ರೆ ಆ ಗೂಂಡ ಕೂಡ ನಮ್ಮ ಟೀಮ್ ಅವರನ್ನ ಬಿಡೋ ಹಾಗೆ ಕಾಣಿಸ್ತಾನೆ ಇಲ್ಲ. ಅವರ ಮಧ್ಯಕ್ಕೆ ಯಾರೇ ಸಾಮಾನ್ಯ ಜನರು ಬಂದ್ರೆ ಕೂಡ ಹಿಂದೆ ಮುಂದೆ ಕೂಡ ಯೋಚನೆ ಮಾಡ್ದೆ ಅವರಿಗೂ ಕೂಡ ಶೂಟ್ ಅನ್ನ ಮಾಡಿ ಅವರ ಕಥೆನ ಮುಗಿಸಿ ನಮ್ಮ ಟೀಮ್ ಅವರನ್ನ ಹಿಡಿಯೋದಿಕ್ಕಾಗಿನೇ ಬರ್ತಿರ್ತಾನೆ. ಪಾಪ ನಮ್ಮ ಮೇ ಮತ್ತೆ ಹೀರೋ ಕಷ್ಟವನ್ನ ಪಟ್ಟು ಎಸ್ಕೇಪ್ ಆಗ್ಬಿಟ್ರೆ ಸಾಕು ಅಂತ ಎಲ್ಲಿ ಜಾಗ ಸಿಗುತ್ತೋ ಆ ಜಾಗದಲ್ಲೆಲ್ಲ ಬೋರ್ಡ್ಕೊಂಡು ಬರ್ತಿರ್ತಾರೆ. ಬಟ್ ಆದ್ರೆ ಆ ಗೂಂಡಗಳ ಕಡೆ ಇವರನ್ನ ಹಿಡಿಯೋದಿಕ್ಕಾಗಿ ತುಂಬಾ ಜನ ಬಂದಿದ್ದಾರೆ ಅನ್ಸುತ್ತೆ. ಸೊ ನಮ್ಮ ಟೀಮ್ ನವರು ಒಂದು ಬ್ರಿಡ್ಜ್ ನ ಕೆಳಗಡೆ ನುಗ್ಗಿ ಬರ್ತಿರ್ಬೇಕಾದ್ರೆ ಅದನ್ನವೇ ಕೂಡ ಒಬ್ಬ ಗೂಂಡ ನೋಡಿ ಹಗ್ಗದ ಮುಖಾಂತರ ಕೆಳಗಡೆಗಾಗಿನೇ ಇಳ್ದು ನಮ್ಮ ಹೀರೋವಿನ ಮೇಲೆ ಅಟೆಕನ ಮಾಡೋದಿಕ್ಕಾಗಿ ಓಡಿ ಬರ್ತಾನೆ. ಬಟ್ ಆದ್ರೂ ಕೂಡ ನಮ್ಮ ಹೀರೋ ಮೇ ಅವಳನ್ನ ಕರ್ಕೊಂಡು ಕಾಡಿನ ಒಳಗಡೆಗಾಗಿನೇ ನುಗ್ಗಿ ಬರ್ತಾನೆ. ಸೊ ಇದೇ ರೀತಿಯಾಗಿ ಇವರು ಕಷ್ಟವನ್ನ ಪಟ್ಟಿ ಓಡ್ಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ಮೇ ಒಂದು ಸಿಚುವೇಶನ್ ಅಲ್ಲಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಸರಿ ಓಕೆ ಅವಳನ್ನ ಮೇಲೆ ಎತ್ತೋಣ ಅನ್ನೋದಾಗಿ ನಮ್ಮ ಹೀರೋ ನೋಡ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಒಬ್ಬ ಪವರ್ಫುಲ್ ಆದ ಗೂಂಡ ಎಂಟ್ರಿಯನ್ನ ಕೊಡ್ತಾನೆ. ಅಂಡ್ ಅವನ ಕೈನಲ್ಲಿ ಕೂಡ ಸೂಪರ್ ನ್ಯಾಚುರಲ್ ಪವರ್ ಇರುವ ಒಂದು ಗ್ಲೌಸ್ ಅನ್ನ ಹಾಕಿದ್ದಾನೆ. ಸೊ ಒಂದು ಪಂಚನ ಕೊಟ್ರೆ ದೊಡ್ಡ ದೊಡ್ಡ ಮರಗಳೇ ಬಿದ್ದೋಗುವಷ್ಟು ಪವರ್ ಇದೆ ಆ ಗ್ಲೌಸಿನಲ್ಲಿ. ಸೊ ಸೀದಾ ನಮ್ಮ ಹೀರೋಗೆ ಬಂದು ಹೊಡಿತಿರ್ಬೇಕಾದ್ರೆ ಒಂದು ವಿಚಿತ್ರವಾದ ವೇವ್ ಕೂಡ ಬರ್ತಿರುತ್ತೆ. ನಮ್ಮ ಹೀರೋ ಒಂದು ಈ ಪೆಟ್ಟನ್ನ ತಿನ್ನೋದಿಕ್ಕಾಗಲ್ಲ ಅಂತ ತಪ್ಪಿಸ್ಕೊಳ್ಳೋದಿಕ್ಕಾಗಿ ನೋಡ್ತಿರ್ಬೇಕಾದ್ರೆ ಅರೆ ಇವನಿಗೆ ಇಷ್ಟೊಂದು ಶಕ್ತಿ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ನಮ್ಮ ಹೀರೋ ಕೂಡ ಕನ್ಫ್ಯೂಷನ್ ಆಗ್ತಾನೆ. ಅಂಡ್ ಇವಾಗ ಕೆಳಗಡೆ ಬಿದ್ದಿರುವ ನಮ್ಮ ಹೀರೋ ಮೇಲಕ್ಕಾಗಿನೇ ಮತ್ತೆ ಎದ್ದು ನಿಂತ್ಕೋಬೇಕಾದ್ರೆ ಇವನಿಗೆ ನಾರ್ಮಲ್ ಆಗಿ ಒಂದು ವಿಷನ್ ಬರುತ್ತೆ ಅಲ್ವಾ. ಸೊ ಇವಾಗ್ಲೂ ಕೂಡ ವಿಷನ್ ಬಂದು ಒಂದು ಕ್ರಿಯೇಚರ್ ಕಾಣಿಸ್ಕೊಳ್ಳುತ್ತೆ. ಸೊ ಇವಾಗ ಇವನ ಒಳಗಡೆ ಇರುವ ಪವರ್ ಯಾವ ರೀತಿ ಆಕ್ಟಿವೇಟ್ ಆಗುತ್ತೆ ಅಂದ್ರೆ ಅವನಿಗೆ ಪಂಚನ ಮಾಡೋದ್ರ ಬದಲು ಕಾಲಿನಲ್ಲಿ ಒದ್ದಿದಕ್ಕಾಗಿ ಶುರು ಮಾಡ್ಕೊಳ್ತಾನೆ. ಯಾಕಂದ್ರೆ ಆ ಗೂಂಡನ ಹತ್ರ ಇರುವ ಪವರ್ ಬಂದು ಪಂಚಿಂಗ್ ಮಾಡೋದಲ್ವಾ. ಸೊ ನಮ್ಮ ಹೀರೋವಿನ ಈ ಟೆಕ್ನಾಲಜಿಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ.
ಸೊ ನಮ್ಮ ಡೇವಿಡ್ ಕೂಡ ಒಂದು ಒದೆಯನ್ನ ಕೊಡ್ಬೇಕಾದ್ರೆ ನದಿ ಒಳಗಡೆ ಬಂದು ಬೀಳ್ತಾನೆ. ಬಟ್ ಆದ್ರೂ ಕೂಡ ಮತ್ತೆ ಎದ್ದು ಇವನ ಜೊತೆ ಫೈಟ್ ಮಾಡೋದಿಕ್ಕೆ ಕೋಪದಲ್ಲಿನೇ ಬಂದು ನಮ್ಮ ಹೀರೋವಿಗೆ ಒಂದು ಪಂಚನ ಕೊಡ್ಬೇಕಾದ್ರೆ ಕಟ್ಟಿಗೆಗಳ ಮೇಲೆ ಬಂದು ಬಿದ್ದೋಗ್ಬಿಡ್ತಾನೆ. ಅಂಡ್ ಅದೇ ಕೋಪದಲ್ಲಿ ನಮ್ಮ ಡೇವಿಡ್ ಅವನ ಕತ್ತನ ಹಿಡಿದು ಮೇಲಕ್ಕಾಗಿನೇ ಎದ್ಬಿಡ್ತಾನೆ. ಸೊ ಇವನನ್ನೇ ನಮ್ಮ ಹೀರೋವಿನ ಕೈಯಲ್ಲಿ ಸಂಬಳಿಸೋದಿಕ್ಕೆ ಆಗ್ತಿರೋದಿಲ್ಲ. ಅದ್ರಲ್ಲಿ ಬೇರೆ ಇನ್ನವೇ 2 ಗೂಂಡಗಳು ನಮ್ಮ ಹೀರೋವಿನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಬರ್ತಾರೆ. ಇದೇ ರೀತಿ ಇದ್ರೆ ನಮ್ಮ ಕೈಯಲ್ಲಿ ಇಲ್ಲಿಂದ ಎಸ್ಕೇಪ್ ಆಗೋದಿಕ್ಕೆ ಆಗಲ್ಲ ಅಂತ ಯೋಚಿಸುವ ನಮ್ಮ ಹೀರೋ ಆ ಗೂಂಡಾಗೆ ಒಂದು ಓದಿಯನ್ನ ಕೊಟ್ಟು ಅವನ ಬಾಡಿಯನ್ನೇ ಶೀಲ್ಡ್ ಆಗಿನೇ ಯೂಸ್ ಮಾಡ್ತಾನೆ. ಸೊ ಹೊಸದಾಗಿ ಬಂದಿರುವ ಗೂಂಡಗಳು ಗನ್ನನ್ನ ತೆಗೆದು ಫೈರ್ ಅನ್ನ ಮಾಡ್ಬೇಕಾದ್ರೆ ಇವಾಗ ನಮ್ಮ ಹೀರೋ ಮತ್ತೊಬ್ಬ ಗೂಂಡನನ್ನ ಶೀಲ್ಡ್ ಅನ್ನ ರೀತಿಯಾಗಿ ಯೂಸ್ ಅನ್ನ ಮಾಡಿದ್ದ ಅಲ್ವಾ. ಸೊ ಫೈನಲಿ ಅವನ ಕತೆ ಅಲ್ಲಿಗೆನೆ ಮುಗ್ದಾಗ್ಬಿಡುತ್ತೆ. ನಂತರ ಇವಾಗ ಮಿಕ್ಕಿರುವ ಗೂಂಡಗಳು ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಬರ್ತಾರೆ. ಅದ್ರಲ್ಲಿ ನೋಡೋದಾದ್ರೆ ಒಬ್ಬಳ ಪವರ್ ಬಂದು ಕಾಲಿನಿಂದ ಕಿಕ್ ಮಾಡೋದು, ಇನ್ನೊಬ್ಬನ ಶಕ್ತಿ ಬಂದು 2 ವೆಪನ್ ಗಳನ್ನ ಹಿಡಿದು ಅದ್ರಿಂದ ಹೊಡೆದಾಡೋದು. ಸೊ ನಮ್ಮ ಹೀರೋವಿನ ಕೈಯಲ್ಲಿ ಇಬ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದಿಕ್ಕೆ ಆಗುತ್ತೆ ಅಲ್ವಾ. ಸೊ ಚೆನ್ನಾಗಿನೇ ಬೋದಿಯನ್ನ ತಿಂದು ಕೆಳಗಡೆಗಾಗಿ ಬಿದ್ದೋಗ್ಬಿಡ್ತಾನೆ. ಅಂಡ್ ಅದೇ ರೀತಿ ಆ ಏಜೆಂಟ್ ಗಳಿವೆ ಕೂಡ ಅವರ ಕಾಲನ್ನ ನಮ್ಮ ಹೀರೋವಿನ ಮೇಲ್ಗಡೆನೆ ಮಡಗಿ ಅವರ ಸೂಪರ್ ನ್ಯಾಚುರಲ್ ಪವರ್ ನಿಂದ ನಮ್ಮ ಹೀರೋವಿನಲ್ಲಿರುವ ಶಕ್ತಿಯನ್ನ ಡೆಮಾಲಿಷ್ ಮಾಡೋದಿಕ್ಕಾಗಿ ನೋಡ್ತಾರೆ. ಅಂಡ್ ಅದೇ ರೀತಿ ನಮ್ಮ ಹೀರೋ ಕೂಡ ಒಂದು ಸಿಚುವೇಶನ್ ಅಲ್ಲಿ ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ಅಂಡ್ ಇಲ್ಲಿಗೆ ನಾವು ಗೆದ್ಬಿಟ್ವಿ ಅಂತ ಗೂಂಡಗಳು ಯೋಚಿಸ್ತಾ ಇರ್ಬೇಕಾದ್ರೆ ಪಟ್ ಅಂತ ನಮ್ಮ ಹೀರೋವಿನ ಒಳಗಡೆ ಇರುವ ಪೂರ್ತಿಯಾದ ಪವರ್ ಆಕ್ಟಿವೇಟ್ ಆಗ್ಬಿಡುತ್ತೆ. ಅಂಡ್ ಅವನ ಕಣ್ಣುಗಳಿವೆ ಕೂಡ ಗ್ಲೋ ಆಗ್ತಿದೆ, ಬಾಡಿಯಲ್ಲಿವೆ ಕೂಡ ಆರ ಎಲ್ಲ ಫುಲ್ ಆಗಿದೆ. ಸೊ ಇವಾಗ ಮೇಲೆಗೆ ಎದ್ದು ಒಬ್ಬೊಬ್ಬರಿಗೂ ಭೂತವನ್ನ ಬಿಡಿಸ್ತಾನೆ. ಮೊದಲನೇದಾಗಿ ಒಬ್ಬ ಗೂಂಡನಿಗೆ ಸರ್ಸರಿಯಾಗಿ ಹೊಡೆದು ಎಸಿತಾನೆ. ನಂತರ ಕಾಲ್ನಿಂದ ಕಿಕ್ ಮಾಡುವ ಲೇಡಿಗೆ ಯಾವ ರೀತಿ ಹೊಡೆದು ಮರಕ್ಕೆ ಕಚ್ಚಿಸ್ತಾನೆ ಅಂದ್ರೆ ಅವಳು ಅದೇ ಜಾಗದಲ್ಲಿ ಅನ್ಕಾನ್ಶಿಯಸ್ ಆಗ್ಬೇಕು ಆ ರೀತಿ ಹೊಡಿದು ಬೀಳಿಸ್ತಾನೆ. ಸೊ ಇಷ್ಟೊತ್ತಿಗೆ ಮೊದಲು ಹೊಡೆದಿರುವ ಗೂಂಡ ಮತ್ತೆ ಎಚ್ಚರಿಯಾಗಿನೇ ಬಂದ್ಬಿಡ್ತಾನೆ. ಸೊ ಇವಾಗ ಅವನ ಮತ್ತೆ ನಮ್ಮ ಹೀರೋವಿನ ನಡುವೆ ಮತ್ತೆ ಶುರುವಾಗುತ್ತೆ ಒಂದು ಫೈಟ್. ಬಟ್ ಆದ್ರೆ ಆ ಕಾಲ್ನಲ್ಲಿ ಕಿಕ್ ಮಾಡುವ ಹುಡುಗಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ಲು ಅಲ್ವಾ. ಸೊ ಇವಾಗ ಅವಳು ಕೂಡ ಎಚ್ಚರಿಯಾಗಿನೇ ಬಂದು ಇಬ್ಬರಿವೆ ಅಟ್ಯಾಕ್ ಮಾಡೋದಿಕ್ಕಾಗಿ ನೋಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋವಿನಲ್ಲಿ ಇವಾಗ ಎಷ್ಟೊಂದು ಪವರ್ ಬಂದ್ಬಿಟ್ಟಿದೆ ಅಂದ್ರೆ ಇವನು ಒಬ್ಬನೇ ಇಬ್ಬರಿಗೂ ಕೂಡ ಹೊಡೆದು ಸರ್ಸರಿಯಾಗಿನೇ ಭೂತವನ್ನ ಬಿಡಿಸ್ತಿರ್ತಾನೆ. ಅಂಡ್ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಹೀರೋವಿಗೆ ಎಷ್ಟೆಲ್ಲ ಕೋಪ ಬಂದ್ಬಿಡುತ್ತೆ ಅಂದ್ರೆ ಒಂದು ಕಂಬವನ್ನ ಕಿತ್ಕೊಂಡು ಬಂದು ಇಬ್ಬರಿಗೂ ಸರ್ಸರಿಯಾಗಿನೇ ಹೊಡೆದು ಮೊದ್ಲು ಕಿಕ್ಕನ ಮಾಡುವ ಲೇಡಿಗೆ ಚುಚ್ಚಿ ಅವಳ ಕಥೆಯನ್ನ ಮುಗಿಸ್ತಾನೆ. ನಂತರ ಅದೇ ಕೋಪದಲ್ಲಿ ಮತ್ತೊಬ್ಬ ಗೂಂಡನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಅವನ ಕುತ್ತಿಗೆಯನ್ನ ಇಚ್ಚಿಗೆ ಅವನ ಕಥೆಯನ್ನ ಮುಗಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಇದನ್ನ ನೋಡುವ ನಮ್ಮೆ ಜೋರಾಗಿ ಡೇವಿಡ್ ಅನ್ನೋದಾಗಿ ಕೂಗ್ತಾಳೆ. ಆ ರೀತಿ ಕೂಗ್ಬೇಕಾದ್ರೆ ನಮ್ಮ ಹೀರೋವಿನ ಪವರ್ ಕಡಿಮೆಯಾಗಿ ಅವನು ಕಂಟ್ರೋಲಿಗೆ ಬಂದು ನಾರ್ಮಲ್ ಆಗೋದಿಕ್ಕಾಗಿ ಶುರುವಾಗ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಇನ್ವೆಸ್ಟರ್ ಆಗಿರುವ ಶೀರು ಇದ್ದಾನೆ ಅಲ್ವಾ, ಅವನನ್ನೇ ತೋರಿಸ್ತಾರೆ. ಸೊ ಇವಾಗ ಇವನ PA ಬಂದು ನೀವು ಒಂದು ಹುಡುಗನನ್ನ ಹಿಡಿಯೋದಿಕ್ಕಾಗಿ ಆರ್ಡರ್ ಅನ್ನ ಕೊಟ್ಟಿದ್ರಿ ಅಲ್ವಾ. ಸೊ ಆ ಹುಡುಗನನ್ನ ಹಿಡಿಯೋದ್ರಲ್ಲಿ ನಮ್ಮೊಬ್ರು ಸೋತಾಗ್ಬಿಟ್ರು ಅನ್ನೋದಾಗಿನೇ ಹೇಳ್ತಾನೆ. ಸೊ ಈ ಮಾತನ್ನ ಕೇಳಿ ಕೋಪವನ್ನ ಮಾಡ್ಕೊಳ್ಳುವ ಶೀರು ಸೀದಾ ಇನ್ನೊಬ್ಬನ ಹತ್ರ ಮಾತಾಡೋದಕ್ಕಾಗಿನೇ ಹೊರಟು ಬರ್ತಾನೆ. ಅಂಡ್ ಇವಾಗ ಇನ್ನನ್ನ ನೋಡೋದಾದ್ರೆ ಇವನ ಲ್ಯಾಬ್ ನಲ್ಲಿ ಏಜೆಂಟ್ ನಂಬರ್ 2 ಅನ್ನುವ ಒಂದು ಹೊಸ ಕ್ರಿಯೇಷನ್ ಅನ್ನ ಮಾಡಿ ಮಡಗಿದ್ದಾನೆ. ಸೊ ಇವಾಗ ಅದನ್ನ ಒಂದು ರೂಮ್ ನಲ್ಲಿ ಮಡಗಿ ಅದರ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ದಾನೆ. ಅಂದ್ರೆ 4-5 ಜನ ಗಾರ್ಡ್ಸ್ ಗಳನ್ನ ಅದರ ವಿರುದ್ಧ ಫೈಟ್ ಅನ್ನ ಮಾಡೋದಿಕ್ಕಾಗಿನೇ ಬಿಟ್ಟಿದ್ದಾನೆ. ಸೊ ಇವಾಗ ಏಜೆಂಟ್ ನಂಬರ್ 2 ಕೂಡ ಯಾವ ರೀತಿ ಹೊಡೆಯುತ್ತೆ ಅಂದ್ರೆ ಅಲ್ಲಿರುವ ಗಾರ್ಡ್ಸ್ ಗಳು ಕೇವಲ 5 ಸೆಕೆಂಡ್ ಗಳ ಕಾಲವಾಗಿ ಫೈಟ್ ಅನ್ನ ಮಾಡೋದಿಕ್ಕಾಗೋದಿಲ್ಲ. ಅಷ್ಟು ಬೇಗನೆ ಆ ಗಾರ್ಡ್ಸ್ ಗಳನ್ನ ಹೊಡೆದು ಸೋಲಿಸಿ ಆಗ್ಬಿಡುತ್ತೆ. ಇದನ್ನ ನೋಡುವ ಇನ್ನಾಗಿರ್ಬಹುದು, ಕಾಲಿನ್ ಆಗಿರ್ಬಹುದು, ಎಲ್ಲರೂ ತುಂಬಾನೇ ಹ್ಯಾಪಿ ಆಗ್ಬಿಡ್ತಾರೆ. ನಂತರ ಸರಿ ಓಕೆ ಅಂತ ಹೊರಗಡೆ ಬರ್ಬೇಕಾದ್ರೆ ಅದೇ ಇವನನ್ನ ಭೇಟಿ ಮಾಡೋದಿಕ್ಕೆ ಶೇರು ಅನ್ನುವ ಒಬ್ಬ ಇನ್ವೆಸ್ಟರ್ ಬಂದಿದ್ದ ಅಲ್ವಾ. ಸೊ ಏನಕ್ಕೆ ಆ ಡೇವಿಡ್ ಅನ್ನ ಇನ್ನವೇ ನೀವು ಹುಡುಕಿಲ್ಲ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ನಮ್ಮ ಪೂರ್ತಿಯಾದ ಟೀಮು ತುಂಬಾನೇ ಕಷ್ಟವನ್ನ ಪಟ್ಟು ಅವನನ್ನ ಹಿಡಿಯೋದಿಕ್ಕಾಗಿನೇ ಟ್ರೈ ಅನ್ನ ಮಾಡ್ತಿದ್ದಾರೆ. ಸೊ ಇನ್ನವೇ ಸ್ವಲ್ಪ ಟೈಮ್ ಅನ್ನ ಕೊಡಿ, ಖಂಡಿತ ಹಿಡಿತೀವಿ ಅನ್ನೋದಾಗಿನೇ ಹೇಳ್ಕೊತಾನೆ. ಇದನ್ನ ಕೇಳುವ ಶೀರು ಈ ರೀತಿ ಎಲ್ಲ ಹೇಳಿದ್ರೆ ನನ್ಗೆ ಆಗೋದಿಲ್ಲ, ಆದಷ್ಟು ಬೇಗ ಹುಡುಗನನ್ನ ಹಿಡ್ಕೊಂಡು ಬನ್ನಿ ಅನ್ನೋದಾಗಿ ಧಮಕಿಯನ್ನ ಹಾಕ್ಬೇಕಾದ್ರೆ ಈ ಇನ್ನೂ ಸ್ವಲ್ಪ ಕೂಡ ಹೆದರ್ಕೊಳ್ದೆ ವಾಪಸ್ಸು ರಿವರ್ಸ್ ಆಗಿನೇ ಮಾತಾಡ್ತಾನೆ. ಅಂದ್ರೆ ಹೊಸದಾಗಿ ಏಜೆಂಟ್ ನಂಬರ್ 2 ಅನ್ನ ರೆಡಿ ಮಾಡಿದ್ದಾನೆ ಅಲ್ವಾ. ಸೊ ಅದನ್ನ ಕರೆದು ಶೀರುವಿನ ಮೇಲೆ ಡೈರೆಕ್ಟ್ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಆರ್ಡರ್ ಕೊಟ್ಬಿಡ್ತಾನೆ. ಅಂಡ್ ಅದೇ ರೀತಿ ಏಜೆಂಟ್ ನಂಬರ್ 2 ಕೂಡ ಶೇರುವಿನ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ಬರ್ತಿರ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ಅಟ್ಯಾಕ್ ಅನ್ನ ಮಾಡ್ಬೇಡ ಅನ್ನೋದಾಗಿನೇ ತೊಡಿತಾನೆ. ಇನ್ನು ಅಂದ್ರೆ ಇದರಿಂದ ಶೇರುವಿಗೆ ಅರ್ಥವಾಗ್ಬಿಡುತ್ತೆ ಈ ಇನ್ನು ಹೇಗಾದ್ರೂ ಮಾಡಿ ಇವನು ಬಾಸ್ ಆಗೋದಿಕ್ಕಾಗಿ ನೋಡ್ತಾ ಇದ್ದಾನೆ ಅಂತ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಡೇವಿಡ್ ಮತ್ತೆ ಮೇಯನ್ನ ತೋರಿಸ್ಬೇಕಾದ್ರೆ ಇವರಿಬ್ಬರೇ ಓಡ್ಕೊಂಡು ಒಂದು ಎಕ್ಸಿಬಿಷನ್ ನ ಒಳಗಡೆಗಾಗಿನೇ ಬರ್ತಾರೆ. ಅಂಡ್ ಇಲ್ಲಿಗೆ ಬರ್ಬೇಕಾದ್ರೆ ನಮ್ಮ ಹೀರೋಗೆ ಮತ್ತೆ ವಿಷನ್ ಗಳು ಕಾಣಿಸ್ತಿರುತ್ತೆ. ಅಂದ್ರೆ ನಮ್ಮ ಹೀರೋವಿನ ಜೊತೆ ಬೇರೆ ಮಕ್ಕಳಿಗೆಲ್ಲ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ರು ಅಲ್ವಾ. ಸೊ ಅದೇ ವಿಷನ್ ಗಳು ಇವನಿಗೆ ಮತ್ತೆ ಮತ್ತೆ ಕಾಡ್ತಾನೆ ಇರುತ್ತೆ. ಬಟ್ ಆದ್ರೆ ಇದನ್ನ ನೋಡುವ ನಮ್ಮ ಮೇ ಹತ್ರಕ್ಕಾಗಿನೇ ಬಂದು
ಏನುವೇ ಆಗಿಲ್ಲ, ಎಲ್ಲನೂ ನಾರ್ಮಲ್ ಆಗ್ತಿದೆ ಅಂತ ನಮ್ಮ ಹೀರೋವನ್ನ ಕೂಲ್ ಮಾಡೋದಿಕ್ಕಾಗಿ ನೋಡ್ತಾಳೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಕೂಡ ನನ್ನ ಕಾರಣದಿಂದ ನಿನ್ನ ಪ್ರಾಣ ಕೂಡ ಅಪಾಯಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ, ಬಟ್ ಆದ್ರೆ ಇನ್ ಮುಂದೆ ನಿನ್ಗೆ ಒಂದು ಚೂರು ಕೂಡ ನೋವಾಗ್ಬಾರ್ದು, ಆ ರೀತಿ ಕೊನೆವರೆಗೂ ಕಾಪಾಡ್ಕೋತೀನಿ ಅಂತ ಮಾತನ್ನ ಕೊಡ್ತಾನೆ. ಸೊ ಇದೇ ರೀತಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಫಾಟ್ ಅಂತ ಬುಲೆಟ್ ಫೈರ್ ಆಗುವ ಶಬ್ದ ಕೇಳುತ್ತೆ. ಸೊ ಏನದು ಅಂತ ನಮ್ಮ ಡೇವಿಡ್ ಶಾಕ್ ಆಗಿ ನೋಡ್ಬೇಕಾದ್ರೆ ಡೈರೆಕ್ಟ್ ಆಗಿ ನಮ್ಮ ಮೇ ಅವಳಿಗೆ ಶೂಟ್ ಅನ್ನ ಮಾಡಿ ಕತ್ತಿನ ಮುಗಿಸ್ಬಿಟ್ಟಿದ್ದಾರೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಮೇ ಅವಳನ್ನ ಎಳ್ಕೊಂಡು ಅವಳನ್ನ ಸಂಭಾಳಿಸೋದಿಕ್ಕಾಗಿ ನೋಡ್ತಾನೆ. ಆದ್ರೆ ಈ ಗೂಂಡಗಳು ಸುತ್ತು ಬರ್ದಿರೋದ್ರಿಂದ ಫಟಾಫಟ್ ಅಂತ ಫೈರ್ ಅನ್ನ ಮಾಡ್ಬಿಡ್ತಾರೆ. ನಂತರ ಸ್ಮೋಕಿಂಗ್ ಗ್ರಾನೇಟ್ ಅನ್ನ ಒಳಗಡೆಗಾಗಿನೇ ಎಷ್ಟು ಎಲ್ಲ ಕಡೆ ಗಾಳಿಯನ್ನ ತುಂಬಿಸ್ತಾರೆ. ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ನಮ್ಮ ಡೇವಿಡ್ ಅನ್ನವೇ ಕೂಡ ಒಳಗಡೆಗಾಗಿನೇ ಬುಡಿಕೊಂಡು ಬರ್ತಾರೆ. ಆದ್ರೆ ಇವರಿಗೆ ಗೊತ್ತಿರ್ತಾ ಇಲ್ಲ ನಮ್ಮ ಡೇವಿಡ್ ಇನ್ನವೇ ಬದುಕಿರ್ತಾ ಇದ್ದಾನೆ ಅಂತ. ಅಂಡ್ ಈ ರೀತಿ ಅವರು ಒಳಗಡೆ ಬರ್ಬೇಕಾದ್ರೆ ನಮ್ಮ ಹೀರೋಗೆ ಮತ್ತೆ ವಿಷನ್ ಕಾಣಿಸೋದಿಕ್ಕೆ ಶುರುವಾಗುತ್ತೆ. ಅಂಡ್ ಅದೇ ರೀತಿ ಅವನ ಪವರ್ ಕೂಡ ಆಕ್ಟಿವೇಟ್ ಆಗಿ ಎಲ್ಲರಿಗೂ ಬಾರಿಸ್ತಾನೆ. ಸೊ ಎಲ್ರಿಗೂ ಹೊಗೆಯಲ್ಲ ಒಡೆದು ಚಟ್ನಿಯನ್ನ ಮಾಡ್ತಾ ಇರ್ಬೇಕಾದ್ರೆ ಹಿಂದೆಯಿಂದ ಒಬ್ಬ ವ್ಯಕ್ತಿ ಬಂದು ಇಂಜೆಕ್ಷನ್ ಅನ್ನ ಕೊಟ್ಟು ಅನ್ಕಾನ್ಶಿಯಸ್ ಮಾಡ್ಬಿಡ್ತಾನೆ. ಈ ರೀತಿ ಅನ್ಕಾನ್ಶಿಯಸ್ ಆಗ್ಬೇಕಾದ್ರೆ ಮತ್ತೆ ನಮ್ಮ ಹೀರೋವಿಗೆ ವಿಷನ್ ಗಳು ಬರ್ತಿರುತ್ತೆ. ಅದೇ ಇವನನ್ನ ಚೇರಿನ ಮೇಲೆ ಕಟ್ಟಾಕಿ ಇವರ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ರು ಅಲ್ವಾ, ಸೇಮ್ ಇವಾಗ್ಲೂ ಕೂಡ ಅದೇ ವರ್ಲ್ಡಿಗೆನೆ ಬಂದು ಕನೆಕ್ಟ್ ಆಗ್ತಾನೆ ನಮ್ಮ ಹೀರೋ. ಅಂಡ್ ಒಬ್ಬರು ಡಾಕ್ಟರ್ ಕೂಡ ನಿನ್ನ ಮೆಮೊರಿ ಎಲ್ಲನೂ ನೆನ್ಪಿದ್ಯಾ, ನಿನ್ನ ಹೆಸರು ಏನು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ಎಲ್ಲನೂ ನೆನ್ಪಿದೆ ಅನ್ನೋದಾಗಿನೇ ಇವನ ಹೆಸರನ್ನ ಹೇಳ್ಕೊತಾನೆ. ಅಷ್ಟೇ ಇದನ್ನ ಕೇಳುವ ಸೈಂಟಿಸ್ಟ್ ಗಳು ಎಲ್ಲರಿಗೂ ಒಂದು ಕ್ಷಣಕ್ಕೇನೆ ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಬೇರೆ ಮಕ್ಕಳನ್ನ ಇಟ್ಟುವೆ ಕೂಡ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಎಲ್ಲ ಮಕ್ಕಳಿಗೆ ಅವರ ಮೆಮೊರಿಯನ್ನ ಪೂರ್ತಿಯಾಗಿನೇ ಮರ್ತೋಗ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಡೇವಿಡ್ಗೆ ಎಲ್ಲಾ ವಿಷಯಗಳಿವೆ ಹೇಗೆ ನೆನ್ಪಿದೆ ಅನ್ನೋದಾಗಿ ಶಾಕ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಡೇವಿಡ್ ನಾನು ಒಂದು ಹುಡುಗಿಯನ್ನವೇ ಕೂಡ ಪ್ರೀತಿಯನ್ನ ಮಾಡಿದ್ದೀನಿ ಅಂಡ್ ಅದನ್ನ ಕಳ್ಕೊಳ್ಳೋದಿಕ್ಕೆ ನನ್ಗೆ ಇಷ್ಟ ಇಲ್ಲ ಅನ್ನೋದಾಗಿನವೇ ಕೂಡ ಮೇ ಬಗ್ಗೆ ಎಲ್ಲವನ್ನ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳುವ ಮತ್ತೊಬ್ಬ ಸೈಂಟಿಸ್ಟ್ ಒಂದು ಎಲೆಕ್ಟ್ರಿಕ್ ಡಿವೈಸ್ ಅನ್ನ ತಂದು ನೀನು ಎಲ್ಲಾ ವಿಷಯವನ್ನ ಮರೆತು ನಾವು ಕೊಟ್ಟಿರುವ ಟಾಸ್ಕ್ ಅನ್ನ ಮಾತ್ರ ಮಾಡ್ಬೇಕು ಅಂತ ಶಾಕ್ ಅನ್ನ ಕೊಡ್ತಾನೆ. ಅಂಡ್ ಈ ವಿಷನ್ ಇಂದ ನಮ್ಮ ಹೀರೋ ಕೂಡ ಹೊರಗಡೆ ಬಂದು ಕಣ್ಣನ್ನ ಬಿಟ್ಟು ಎಚ್ಚರಿಯಾಗಬೇಕಾದ್ರೆ ಇವಾಗ್ಲೂ ಕೂಡ ನಮ್ಮ ಹೀರೋವನ್ನ ಒಂದು ಚೇರ್ ಮೇಲೆ ಕಟ್ಟಾಕಿ ಮಡಗಲಾಗಿದೆ. ಹಾಗೆ ನಮ್ಮ ಡೇವಿಡ್ಗೆ ಆಂದ್ರೆ ಎನ್ನುವ ಅಂಕಲ್ ಇದ್ದು ಅವರನ್ನವೇ ಕೂಡ ಕಿಡ್ನಾಪ್ ಮಾಡಿ ಬಂದಿದ್ರು ಅಲ್ವಾ. ಸೊ ಇವಾಗ ಅದೇ ಅಂಕಲ್ ಅನ್ನ ನಮ್ಮ ಹೀರೋವಿನ ಎದುರುಗಡೆ ಕಟ್ಟಾಕಿ ಮಡಗಿದ್ದಾರೆ. ಅಂಡ್ ಇದೇ ಜಾಗಕ್ಕೆ ಆ ಇನ್ನನ್ನುವ ಬಾಸ್ ಕೂಡ ಇಲ್ಲಿಗೆ ಬಂದು ನಮ್ಮ ಅಂಕಲ್ ಆಗಿರುವ ಆಂದ್ರಿಯ ಹತ್ರ ಡೇವಿಡ್ ನ ಬಗ್ಗೆ ಗೊತ್ತಿರುವ ಕೆಲವೊಂದಷ್ಟು ವಿಷಯಗಳನ್ನ ಹೇಳೋದಿಕ್ಕಾಗಿನೇ ಕೇಳ್ತಾನೆ. ಬಟ್ ಆದ್ರೆ ನಮ್ಮ ಆಂದ್ರೆ ಏನೇ ಆದ್ರೂ ಕೂಡ ನಾವು ಯಾವುದೇ ವಿಷಯವನ್ನ ಹೇಳಲ್ಲ ಅನ್ನೋದಾಗಿ ಹೇಳ್ಬೇಕಾದ್ರೆ ಗನ್ನನ್ನ ಪಾಯಿಂಟ್ ಮಾಡಿ ಕೂಡ ನಿಂತ್ಕೋತಾರೆ. ಆದ್ರೂ ನಮ್ಮ ಆಂದ್ರೆ ಯಾವುದೇ ವಿಷಯವನ್ನ ಹೇಳೋದಿಕ್ಕೆ ರೆಡಿ ಇಲ್ಲ. ಸೊ ಇದನ್ನ ನೋಡುವ ಇನ್ನು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಸೀದಾ ಗನ್ನನ್ನ ತೆಗೆದು ನಮ್ಮ ಆಂಧ್ರ ಅಂಕಲ್ ಅನ್ನ ಮುಗಿಸ್ಬಿಡ್ತಾನೆ. ಅಂಡ್ ಆದಷ್ಟು ಬೇಗ ಈ ಬಾಡಿಯನ್ನ ಹೊರಗಡೆಗಾಗಿನೇ ಸಾಗಿಸ್ಬಿಡಿ. ನಂತರ ಈ ಡೇವಿಡ್ ನ ಕಥೆಯನ್ನವೇ ಕೂಡ ಮುಗಿಸಿ, ಯಾಕಂದ್ರೆ ಇವನಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅನ್ನೋದಾಗಿನೇ ಹೇಳಿ ಆ ಜಾಗದಿಂದ ಹೊರಟಾಗ್ಬಿಡ್ತಾನೆ. ನಂತರ ಕೆಲವೊಂದಷ್ಟು ಗಾರ್ಡ್ಗಳು ಎಲೆಕ್ಟ್ರಿಕ್ ಶಾಕ್ ಕೊಡುವ ಒಂದು ಡಿವೈಸ್ ಅನ್ನ ತಗೊಂಡು ನಮ್ಮ ಹೀರೋ ಅವನ ತಲೆಗೆನೆ ಎಲ್ಲವನ್ನ ಸೆಟ್ ಮಾಡಿ ಮಾಡುತ್ತಾರೆ. ಅಂಡ್ ಅದೇ ರೀತಿಯಾಗಿ ಡಿವೈಸ್ ಅನ್ನವೇ ಕೂಡ ಆನ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಶಾಕ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಹೀರೋ ಅದೇ ಕ್ಷಣದಲ್ಲಿ ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ಅಂಡ್ ನೋಡ್ತಿದ್ದಾಗೆ ಮತ್ತೊಂದು ಬೋಲ್ಡಿನಲ್ಲಿ ಎಚ್ಚರಿ ಆಗ್ತಾನೆ. ಅಂಡ್ ನಮ್ಮ ಡೇವಿಡ್ ಅವನ ಎದುರುಗಡೆಗೆ ಇವನ ರೂಪನೇ ಕುಳಿತಿರುತ್ತೆ. ಸೊ ಯಾರ್ ನೀನು ಅನ್ನೋದಾಗಿ ನಮ್ಮ ಹೀರೋ ಕೂಡ ಕೇಳ್ಬೇಕಾದ್ರೆ ನಾನು ಬೇರೆ ಯಾರಿವೆ ಅಲ್ಲ, ಮತ್ತೊಂದು ವರ್ಲ್ಡ್ ನಲ್ಲಿ ಬದುಕ್ತಾ ಇರುವ ನಿನ್ನದೇ ಒಂದು ರೂಪ. ಅಂದ್ರೆ ಇಷ್ಟು ದಿನಗಳಾಗಿ ನಿನ್ನ ಒಳಗಡೆ ಒಂದು ಪವರ್ ಆಗಿ ಆಕ್ಟಿವೇಟ್ ಆಗ್ತಿದೆ ಅಲ್ವಾ. ಸೊ ಅದೇ ಶಕ್ತಿನೇ ನಿನ್ನ ಎದುರುಗಡೆ ಬಂದು ಕುಳಿತಿದ್ದೀನಿ. ಇವಾಗ ನೀನು ಒಪ್ಕೊಂಡ್ರೆ ನನ್ನ ಸಂಪೂರ್ಣವಾದ ಶಕ್ತಿಯ ಜೊತೆ ನಿನ್ನನ್ನ ಪ್ರವೇಶ ಮಾಡ್ತೀನಿ. ಸೊ ನೀನು ನಿನ್ನ ರಿವೆಂಜ್ ಅನ್ನ ತಗೋಬಹುದು ಅನ್ನೋದಾಗಿನೇ ಕೇಳುತ್ತೆ. ಬಟ್ ಆದ್ರೆ ನಮ್ಮ ಡೇವಿಡ್ಗೆ ಬೇರೆಯವರನ್ನ ಕೊಳ್ಳೋದು ಅಂದ್ರೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಲ್ವಾ. ಸೊ ನನ್ಗೆ ಬೇಡ ಅನ್ನೋದಾಗಿನೇ ಹೇಳ್ಬಿಡ್ತಾನೆ. ಆದ್ರೆ ಎದುರುಗಡೆ ಕುಳಿತಿರುವ ಇವನ ಪವರು ನೋಡು, ನೀನು ಯಾರನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ಯೋ ಅವಳನ್ನವೇ ಕೂಡ ಮುಗಿಸ್ಬಿಟ್ಟಿದ್ದಾರೆ. ಇನ್ನು ನಿನ್ಗೆ ತಂದೆಯ ಸ್ಥಾನದಲ್ಲಿ ನಿಂತು ಸಾಕಿ ಬರ್ತಿದ್ದ ಅಂಕಲ್ ಅನ್ನವೇ ಕೂಡ ಮುಗಿಸಿದ್ದಾರೆ. ಸೊ ಅವರ ಬಗ್ಗೆ ಒಂದ್ಸಲ ಯೋಚನೆ ಮಾಡು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಇವಾಗ ಎಷ್ಟೊಂದು ಕೋಪ ಬರುತ್ತೆ ಅಂದ್ರೆ ನಾವು ರಿವೆಂಜ್ ಅನ್ನ ತಗೋಬೇಕು ಅಂತ ರೆಡಿ ಆಗ್ತಾನೆ. ನಂತರ ನಮ್ಮ ಡೇವಿಡ್ ಸರಿ ಓಕೆ ನನ್ನ ಒಳಗಡೆ ಬಾ ಅನ್ನೋದಾಗಿನೇ ಎದ್ದು ನಿಂತು ಅವನ ಶಕ್ತಿಯ ಜೊತೆಗೆ ಶೇಕ್ ಹ್ಯಾಂಡ್ ಅನ್ನ ಮಾಡ್ಬೇಕಾದ್ರೆ ಇವನ ಒಳಗಡೆಗೆ ಎಲ್ಲ ಪವರುವೆ ಬರುತ್ತೆ. ಅಂಡ್ ಇವಾಗ ನಮ್ಮ ಹೀರೋಗೆ ಶಾಕ್ ಅನ್ನ ಕೊಟ್ಟು ಕಟಾಕಿ ಮಡಗಿದ್ರು ಅಲ್ವಾ. ಸೊ ಅದೇ ಜಾಗದಲ್ಲಿ ಇವಾಗ ನಮ್ಮ ಹೀರೋ ಕೂಡ ರಿಯಾಲಿಟಿಯಲ್ಲಿ ಎಚ್ಚರಿ ಆಗ್ತಾನೆ. ಇದನ್ನ ನೋಡುವ ಸೈಂಟಿಸ್ಟ್ ಗಳು ಇವಾಗ ಇವನ ಮೆಮೊರಿ ಪೂರ್ತಿಯಾಗಿ ಎರೇಸ್ ಆಗಿದೆ ಅನ್ಸುತ್ತೆ. ಸೊ ನಿನ್ನ ಹೆಸರು ಏನು, ನಿನ್ನ ಲೈಫಿನಲ್ಲಿ ಇರುವ ಆಂಬಿಷನ್ ಏನು ಅಂತ ಕೇಳ್ಬೇಕಾದ್ರೆ ನಮ್ಮ ಡೇವಿಡ್ ನನಗೆ ಅಂತ ಯಾವುದೇ ಹೆಸರುವೇ ಇಲ್ಲ, ಏನುವೇ ಇಲ್ಲ. ಅಂಡ್ ನನ್ನ ಆಂಬಿಷನ್ ಬಂದು ರಿವೆಂಜ್ ಅನ್ನೋದಾಗಿನೇ ಹೇಳ್ಬೇಕಾದ್ರೆ ಇವನ ಒಳಗಡೆ ಇರುವ ಪವರು ಪೂರ್ತಿಯಾಗಿನೇ ಆಕ್ಟಿವೇಟ್ ಆಗ್ಬಿಡುತ್ತೆ. ಅಂಡ್ ಇವನ ಬಾಡಿಯಿಂದ ಒಂದು ವೇವ್ ಹೊರಗಡೆಗೆ ಯಾವ ರೀತಿ ಬರುತ್ತೆ ಅಂದ್ರೆ
ಸುತ್ತಮುತ್ತ ಇರುವ ಎಲ್ಲ ಸೈಂಟಿಸ್ಟ್ ಗಳಿವೆ ದೂರಕ್ಕೆ ಹೋಗಿ ಬಿದ್ದೋಗ್ಬಿಡ್ತಾರೆ. ಇನ್ನೊಂದ್ ಕಡೆಯಲ್ಲಿ ಆ ಶೀರು ಅನ್ನುವ ಇನ್ವೆಸ್ಟರ್ ಅನ್ನ ತೋರಿಸ್ಬೇಕಾದ್ರೆ ಈ ಸಂಪೂರ್ಣವಾದ ಪ್ರಾಜೆಕ್ಟ್ ನ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿಸ್ತಾ ಇದ್ದದ್ದು ಇವನೇ ಅಲ್ವಾ. ಸೊ ಇವಾಗ ನಾವು ಎರಡನೇ ಹಂತದಲ್ಲಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಬೇಕು ಅಂತ ರೆಡಿ ಆಗಿದ್ದಾನೆ. ಆದ್ರಿಂದ ಮೊದಲನೇ ಎಕ್ಸ್ಪೆರಿಮೆಂಟ್ ಅನ್ನ ಪೂರ್ತಿಯಾಗಿನೇ ಕ್ಲೋಸ್ ಅನ್ನ ಮಾಡಿ, ಅಂದ್ರೆ ಇನ್ನವನು ಇಲ್ಲಿವರೆಗೂ ಮೊದಲನೇ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಬರ್ತಿದ್ದಲ್ವಾ. ಸೊ ಇನ್ನವನ ಕಥೆಯನ್ನುವೆ ಮುಗಿಸಿ ಮತ್ತೆ ಅವನ ಲ್ಯಾಬ್ ಅನ್ನವೇ ಕೂಡ ಕೊಲತ್ಸನ್ನ ಮಾಡಿ ಅಂತ ಒಂದು ದೊಡ್ಡ ಟೀಮ್ ಅನ್ನ ಇನ್ನವನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕಾಗಿನೇ ಕಳಿಸ್ತಾನೆ. ಸೊ ಅದೇ ರೀತಿಯಾಗಿ ತುಂಬಾನೇ ಗಾರ್ಡ್ಸ್ ಗಳು ಇನ್ನವನ ಕಥೆಯನ್ನ ಮುಗಿಸೋದಕ್ಕಾಗಿನೇ ಬರ್ಬೇಕಾದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳುವ ಇನ್ನು ಅವನ ಸನ್ ಗ್ಲಾಸ್ ಅನ್ನ ತೆಗಿಬೇಕಾದ್ರೆ ನಮ್ಮ ಹೀರೋವಿನಲ್ಲಿ ಪವರ್ ಬರ್ಬೇಕಾದ್ರೆ ಅವನ ಕಣ್ಣುಗಳು ಹೊಳೆಯುತ್ತೆ ಅಲ್ವಾ. ಸೊ ಇವಾಗ ಇನ್ನವನ ಕಣ್ಗಳಿವೆ ಕೂಡ ರೆಡ್ ಕಲರ್ ನಲ್ಲಿ ಹೊಳಿತಾ ಇದಾವೆ. ನಂತರ ಇವನ ಒಳಗಡೆ ಇರುವ ಪವರ್ ಅನ್ನ ಆಕ್ಟಿವೇಟ್ ಮಾಡ್ಬೇಕಾದ್ರೆ ಅಲ್ಲಿರುವ ಗಾರ್ಡ್ಸ್ ಗಳು ನಡ್ಗೋದಿಕ್ಕೆ ಶುರುವಾಗ್ಬಿಡ್ತಾರೆ. ಅಂಡ್ ಇವನ ಸಂಪೂರ್ಣವಾದ ಶಕ್ತಿಯನ್ನ ಬಳಸ್ಕೊಂಡು ಒಂದು ವೆಪನ್ ಅನ್ನವೇ ತೆಗೆದು ಎಲ್ಲಾ ಗಾರ್ಡ್ಸ್ ಗಳ ಕಥೆಯನ್ನ ಮುಗಿಸಿ ಹಾಕ್ತಾನೆ. ನಂತರ ಕಾಲಿನ್ಗೆ ಆದಷ್ಟು ಬೇಗ ನಮ್ಮ ಲ್ಯಾಬ್ ನ ಹತ್ರ ಹೋಗಿ ಕಾಪಾಡ್ಕೋ, ಯಾಕಂದ್ರೆ ಆ ಶೇರು ನಮ್ಮ ಲ್ಯಾಬ್ ನ ಮೇಲುವೆ ಕೂಡ ಅಟ್ಯಾಕ್ ಅನ್ನ ಮಾಡಿಸ್ತಿರಬಹುದು ಅನ್ನೋದಾಗಿ. ಸೊ ಅದೇ ರೀತಿಯಾಗಿ ಕಾಲಿನ್ ಕೂಡ ಲ್ಯಾಬ್ ನ ಕಡೆಗಾಗಿನೇ ಹೊರಟು ಬರ್ತಾನೆ. ಅಂಡ್ ನಮ್ಮ ಡೇವಿಡ್ ಅನ್ನ ನೋಡಿದ್ರೆ ಎಲ್ಲಾ ಸೈಂಟಿಸ್ಟ್ ಗಳಿಗೆ ಹೊಡಿತಾ ಇದ್ದ ಅಲ್ವಾ. ಸೊ ಹೇಗಾದ್ರೂ ಮಾಡಿ ಲ್ಯಾಬ್ ನಿಂದ ಎಸ್ಕೇಪ್ ಆಗ್ಬಿಡೋಣ ಅನ್ನೋದಾಗಿನೇ ಹೊರಗಡೆ ಬರ್ತಿರ್ತಾನೆ. ಬಟ್ ಆದ್ರೆ ಕೆಲವೊಂದಷ್ಟು ಗಾರ್ಡ್ಗಳು ನಮ್ಮ ಡೇವಿಡ್ ಅನ್ನ ತಡೆಯೋದಿಕ್ಕಾಗಿನೇ ಬರ್ತಾರೆ. ಬಟ್ ಆದ್ರೆ ಇವನ ಒಳಗಡೆ ಆಲ್ರೆಡಿ ತುಂಬಾನೇ ಪವರ್ ಬಂದ್ಬಿಟ್ಟಿರೋದ್ರಿಂದ ಎಲ್ಲಾ ಗಾರ್ಡ್ ಗಳಿಗೆ ಸರಿಯಾಗಿನೇ ಬೊಡ್ದು ಹೊರಗಡೆಗಾಗಿನೇ ನಡ್ಕೊಂಡು ಬರ್ತಿರ್ತಾನೆ. ಆದ್ರೆ ಫೈನಲ್ ಆಗಿ ಇವನ ಎದುರುಗಡೆಗೆ ಒಂದು ಕಬ್ಬಿಣದಿಂದ ಮಾಡಿರುವ ಗೇಟ್ ಇರುತ್ತೆ. ಸೊ ಇದನ್ನ ಮುರ್ದಾಕಿ ನಾವು ಎಸ್ಕೇಪ್ ಆಗೋಣ ಅಂತ ನಮ್ಮ ಡೇವಿಡ್ ನೋಡ್ತಿರ್ಬೇಕಾದ್ರೆ ಈ ಇನ್ನು ಏಜೆಂಟ್ ನಂಬರ್ 2 ಅನ್ನುವ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ಮಾಡಿದಲ್ವಾ. ಸೊ ಇವಾಗ ಅದೇ ಏಜೆಂಟ್ ನಂಬರ್ 2 ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕಾಗಿನೇ ಬಂದ್ಬಿಡುತ್ತೆ. ಸರಿ ಓಕೆ ಅಂತ ನಮ್ಮ ಹೀರೋ ಕೂಡ ಎರ ಬಿರಿಯಾಗಿ ಹೊಡಿತಾ ಇದ್ರುವೆ ಆ ಏಜೆಂಟ್ ನಂಬರ್ 2 ಗೆ ಒಂದು ಚೂರು ಕೂಡ ನೋವಾಗ್ತಿರೋದಿಲ್ಲ. ಸೊ ಅವನು ಮಾತ್ರ ರಿವರ್ಸ್ ತಿರುಗಿ ಹೊಡಿಬೇಕಾದ್ರೆ ನಮ್ಮ ಹೀರೋ ದೂರಕ್ಕಾಗಿನೇ ಬಂದು ಬೀಳ್ತಿರ್ತಾನೆ. ಅಂಡ್ ಯಾವ ಮಟ್ಟಿಗೆ ಆ ಏಜೆಂಟ್ ನಂಬರ್ 2 ನಲ್ಲಿ ಪವರ್ ಇದೆ ಅಂದ್ರೆ ನಮ್ಮ ಹೀರೋ ಸೋತೋಗುವಂತಹ ಸಿಚುವೇಶನ್ ಗೆನೆ ಬಂದ್ಬಿಡ್ತಾ ಇದ್ದಾನೆ. ಅಂಡ್ ಅದೇ ರೀತಿಯಾಗಿನೇ ಸರಿಯಾಗಿ ನಮ್ಮ ಹೀರೋವಿಗೆ ಬೊಡ್ದು ಚೈನಿನಿಂದ ಕಟ್ ಆಗಿ ನಮ್ಮ ಹೀರೋವಿನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ನೋಡ್ತಿರುತ್ತೆ. ಸೊ ಅದೇ ರೀತಿ ನಮ್ಮ ಡೇವಿಡ್ ನ ಕತೆ ಮುಗ್ದಾಗ ಬಿಡ್ತಾ ಅಂತ ನಾವುನುವೆ ಅಂದ್ಕೋತಿರ್ಬೇಕಾದ್ರೆ ಇವನ ಒಳಗಡೆ ಇರುವ ಶಕ್ತಿ ಮತ್ತೆ ಇವನ ಮುಂದಕ್ಕಾಗಿನೇ ಬಂದು ನಿಂತ್ಕೊಳ್ಳುತ್ತೆ. ಅಂಡ್ ಇಲ್ಲಿವರೆಗೂ ನಿನ್ನ ಜೀವನದಲ್ಲಿ ನಡೆದಿರುವ ಎಲ್ಲ ನೋವನ್ನ ನೆನಪನ್ನ ಮಾಡ್ಕೊ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗವೇ ಕೂಡ ಎಲ್ಲಾ ವಿಷಯಗಳಿವೆ ನೆನಪಾಗುತ್ತೆ. ಅದೇ ಇವನ ಕಣ್ಮುಂದಗಡೆಗೆ ಅವಾಗ ಒಂದು ವಿಷನ್ ಬರ್ತಾ ಇತ್ತು ಅಲ್ವಾ. ಅಂಡ್ ಆ ವಿಷನ್ ಅಲ್ಲಿ ಬೆಂಕಿಯನ್ನ ಕಚ್ಕೊಂಡಿರುವ ಕ್ರಿಯೇಚರ್ ಗಳಿವೆ ಕೂಡ ಕಾಣಿಸ್ತಾ ಇತ್ತು. ಅಂದ್ರೆ ಆ ಕ್ರಿಯೇಚರ್ ಮುಖಕ್ಕೆ ಒಂದು ಮುಖವಾಡವನ್ನ ಹಾಕೊಂಡಿರುತ್ತೆ. ಸೊ ನಮ್ಮ ಹೀರೋ ಆ ಮುಖವಾಡವನ್ನ ತೆಗಿಬೇಕಾದ್ರೆ ಅದು ಬೇರೆ ಯಾರಿವೆ ಅಲ್ಲ, ಒಬ್ಬರು ಸೈಂಟಿಸ್ಟ್. ಅಂಡ್ ಆ ಸೈಂಟಿಸ್ಟ್ ಕೂಡ ಬೇರೆ ಯಾರಿವೆ ಅಲ್ಲ, ನಮ್ಮ ಹೀರೋವನ್ನ ಕಾಪಾಡಿ ಹೊರಗಡೆಗಾಗಿ ಕಳಿಸ್ಕೊಟ್ಟಿದ್ರು ಅಲ್ವಾ. ಅದೇ ಸೈಂಟಿಸ್ಟ್ ಬೆಂಕಿಯನ್ನ ಕಚ್ಕೊಂಡು ಉರಿತಾ ಇರೋದು. ಅಂದ್ರೆ ನಮ್ಮ ಹೀರೋವನ್ನ ಸೀಕ್ರೆಟ್ ಆಗಿನೇ ಆ ಲ್ಯಾಬ್ ನಿಂದ ಹೊರಗಡೆ ಕಳ್ಸಿದ್ಮೇಲೆ ಈ ವಿಷಯ ಇನ್ನೊಬ್ಬರ ಟೀಮಿಗೆ ಗೊತ್ತಾಗ್ಬೇಕಾದ್ರೆ ಈ ಸೈಂಟಿಸ್ಟ್ ಗಳ ಮೇಲೆ ಕೋಪವನ್ನ ಮಾಡ್ಕೊಂಡು ಬೆಂಕಿಯನ್ನ ಕಚ್ಚಿಸಿ ಅವರ ಕಥೆಯನ್ನ ಮುಗಿಸಿದ್ದಾರೆ. ಸೊ ಅದೇ ವಿಷನ್ ನಮ್ಮ ಹೀರೋವಿಗೆ ಮತ್ತೆ ಬಂದು ಕಾಡ್ತಾ ಇದ್ದದ್ದು. ಸೊ ಇವಾಗ ವಿಷಯ ಗೊತ್ತಾಗ್ಬೇಕಾದ್ರೆ ಎಷ್ಟೆಲ್ಲ ಕೋಪ ಬಂದ್ಬಿಡುತ್ತೆ ಅಂದ್ರೆ ಇವನ ಶಕ್ತಿ 100 ಪಟ್ಟು ಬದಲಾಗ್ಬಿಡುತ್ತೆ. ಸೊ ಇವಾಗ ಇವನನ್ನ ಕಟ್ಟಾಗಿ ಮಡಗಿರುವ ಚೈನ್ ಗಳನ್ನ ಕಿತ್ತು ಬಿಸಾಡಿ ಆ ಏಜೆಂಟ್ ನಂಬರ್ 2 ನ ಮೇಲೆ ಯಾವ ರೀತಿ ಅಟ್ಯಾಕ್ ಅನ್ನ ಮಾಡ್ತಾನೆ ಅಂದ್ರೆ ಆ ಏಜೆಂಟ್ ನಂಬರ್ 2 ರಿವರ್ಸ್ ಆಗಿ ಇವನ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಅವಕಾಶ ಕೂಡ ಕೊಡೋದೇ ಇಲ್ಲ. ಆ ರೀತಿಯಾಗಿನೇ ಸರಿಯಾಗಿ ಬೊಡ್ದು ಅದರ ಕಥೆಯನ್ನ ಮುಗಿಸಿ ಹಾಕ್ತಾನೆ. ಅಂಡ್ ಇಲ್ಲಿಗೆ ಎಲ್ಲನವೇ ಮುಗಿತು ಅನ್ಕೋತಿರ್ಬೇಕಾದ್ರೆ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ಅಂದ್ರೆ ನಮ್ಮ ಹೀರೋ ಇವಾಗ ಕೇವಲ ಒಂದೇ ಒಂದು ಹಂತವನ್ನ ಪಾಸ್ ಮಾಡಿದ್ದಾನೆ ಅಷ್ಟೇ. ಸೊ ಇನ್ನವೇ ಇವನು 4 ಹಂತವನ್ನ ಪಾಸ್ ಮಾಡ್ಬೇಕಿರೋದು ಬಾಕಿ ಇದೆ. ಅಂದ್ರೆ ಇವಾಗ ನಮ್ಮ ಹೀರೋವಿನ ಒಳಗಡೆಗೆ ಅವನ ಸಂಪೂರ್ಣವಾದ ಶಕ್ತಿ ಬಂದು ಸೇರ್ಕೊಂಡಿದೆ. ಸೊ ಅದೇ ಶಕ್ತಿಗಳನ್ನ ಬಳಸ್ಕೊಂಡು ಮುಂದೆ ಇರುವ ಹಂತಗಳನ್ನವೇ ಕೂಡ ಇವನು ಪಾಸ್ ಅನ್ನ ಮಾಡ್ಕೋಬೇಕು. ಅದು ಅಲ್ಲದೆ ಇನ್ನವನ ಬಾಡಿ ಒಳಗಡೆ ಕೂಡ ತುಂಬಾನೇ ಸೂಪರ್ ನ್ಯಾಚುರಲ್ ಪವರ್ ಗಳಿದ್ದಾವೆ ಅಲ್ವಾ. ಸೊ ಅವನನ್ನವೇ ಕೂಡ ನಮ್ಮ ಹೀರೋ ಇನ್ನವೇ ಎದುರಿಸೋದು ಬಾಕಿ ಇದೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಮುಂದಿನ ಒಂದು ಮಾಸ್ ಆಗಿರುವ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.